ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಸಿದ್ಧರಾಮ ಅಂತಂದ್ರೆ ವಚನ ಸಾಹಿತ್ಯದಲ್ಲಿಯೇ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತ ಮಲ್ಲಯ್ಯನನ್ನು ಕಂಡು ಅವನಿಂದ ಆಶೀರ್ವಾದವನ್ನ ಪಡೆದು ಊರಿಗಂಡನ್ನ ಪಡೆದಂಥವನು. ಸೊಲ್ಲಾಪುರದ ತುಂಬೆಲ್ಲ 68 ಲಿಂಗಗಳ ಬಗ್ಗೆ ನಿನ್ನೆ ಹೇಳಿದೆ. ಎಷ್ಟು ಲಿಂಗ ಅಂತ ಲಿಸ್ಟ್ ಕೊಟ್ಟೆ. ಯಾರ್ಯಾರ ತಲೆಗೆ ಬರ್ತಿರೋ ಯಾರ್ಯಾರ ಪುಸ್ತಕದಲ್ಲಿ ಬರ್ತಿರೋ ಗೊತ್ತಿಲ್ಲ. 68 ಲಿಂಗಗಳನ್ನ ಇಡೀ ಊರು ತುಂಬೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಆ ಲಿಂಗಗಳಿಗೆ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ಸವ ಇವತ್ತು ಕೂಡ ಸೊಲ್ಲಾಪುರದಲ್ಲಿ ಜಾತ್ರೆ ಉತ್ಸವ ಏನು ನಡಿಬೇಕಾಗಿತ್ತಂದ್ರೆ 68 ಲಿಂಗಗಳಿಗೆ ಅಭಿಷೇಕ ಮಾಡೋದ್ರ ಮೂಲಕ ಸಂಕ್ರಾಂತಿಯ ಹಬ್ಬವನ್ನು ಆಚರಿಸ್ತಾರೆ. ಸೊಲ್ಲಾಪುರ ಸಿದ್ದರಾಮೇಶ್ವರ ಜಾತ್ರೆ. ಹಾಗೆ ಸಿದ್ದರಾಮೇಶ್ವರನ ಕಾಲದಲ್ಲಿ ನಡೆದಿರತಕ್ಕಂಥ ಸಾಮೂಹಿಕ ವಿವಾಹವನ್ನ ಇಲ್ಲಿವರೆಗೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇತಿಹಾಸದಲ್ಲಿ ಶರಣರಲ್ಲಿ ಅತ್ಯಂತ ಸಾಮೂಹಿಕ ವಿವಾಹವನ್ನ, ಮಂಗಲ ಕಾರ್ಯವನ್ನ, ಕಲ್ಯಾಣ ಮಹೋತ್ಸವವನ್ನ ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿಗಳವರು. ಇವತ್ತು ಕೂಡ ಅಲ್ಲಿ ಸಾಮೂಹಿಕ ವಿವಾಹವನ್ನ ಮಾಡ್ತಾರೆ. ಹೀಗಂತ ಮಹಾಮಹಿಮಾಶಾಲಿಯಾಗಿರುವಂತಹ ಸೊಲ್ಲಾಪುರದ ಶಿವಯೋಗಿ ಕರ್ಮಯೋಗಿ ಸಿದ್ದರಾಮನು ಅನಂತ ಲೀಲೆಗಳನ್ನು ತೋರುವುದರ ಮೂಲಕ ಗಂಧರ್ವ ಲೋಕದಿಂದ ಕೈಲಾಸದಿಂದ ಬಂದಿರತಕ್ಕಂಥ ಅನೇಕರನ್ನು ಉದ್ಧಾರ ಮಾಡಿ ರಾಜಶೇಖರ ಮಾಗಲಿ, ಕುಮುದಶೇಖರ ಹಾಗೂ ಅನಂತ ಮಯೂರಕಂತ ಬರ್ತಾನೆ, ಬಿಲ್ಲೇಶ ಬೊಮ್ಮಯ್ಯ ಅಂತ ಬರ್ತಾನೆ. ಅನೇಕರನ್ನು ಉದ್ಧಾರ ಮಾಡಿ ಲಿಂಗಗಳನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ, ಅಭಿಷೇಕ, ಜಾತ್ರೆ, ಉತ್ಸವಗಳನ್ನು ಮಾಡ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಲ್ಲಯ್ಯನ ಜಾತ್ರೆ ನಡೆಯುವಂತ ಸಂದರ್ಭ. ಯಾಕಂದ್ರೆ ಕರ್ಮಯೋಗಿ ಆಗಿರುವುದನ್ನ ಶಿವಯೋಗಿ ಆಗ್ತಕ್ಕಂಥ ಸಂದರ್ಭ. ಇವಾಗ ಕರ್ಮಯೋಗವನ್ನ ಮಾಡ್ತಾ ಅಂದ್ರೆ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಕಲ್ಲನ್ನ ಕಟ್ಟಿದು ಕೆರೆಯನ್ನ ಕಟ್ಟಿಸುವುದು, ಗುಡಿಯನ್ನ ಕಟ್ಟಿಸುವುದು, ಲಿಂಗಗಳನ್ನ ಸ್ಥಾಪನೆ ಮಾಡುವ ಕಾಯಕವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಸಿದ್ದರಾಮ ಮಲ್ಲಯ್ಯನ ಉತ್ಸವ ಮಾಡಬೇಕು, ಮಲ್ಲಯ್ಯನ ಜಾತ್ರೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಊರಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಕೇಳ್ತಾ ಇದ್ರಲ್ಲ ಕತೆ. ಸಿದ್ದರಾಮ ಮಲ್ಲಯ್ಯನ ಉತ್ಸವ ಮಾಡಬೇಕು. ಪರ್ವ ಅಂತಾರೆ, ಉತ್ಸವ ಅಂತಾರೆ, ಜಾತ್ರೆ ಅಂತಾರೆ, ಕಾಂಡ ಅಂತಾರೆ. ಆ ಜಾತ್ರೆಗೆ, ಉತ್ಸವಕ್ಕೆ ಊರಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ. ನೀನು ಜೋಳ ಹಸಿದು ಮಾಡು, ನೀನು ಗೋಧಿ ಸ್ವಚ್ಛ ಮಾಡು, ನೀನು ಬೇಳೆ ಸ್ವಚ್ಛ ಮಾಡು, ನೀನು ಅಡಿಗೆ ಮಾಡ್ಲಿಕ್ಕೆ ಬಾ, ನೀನು ಕಸ ಗುಡಿಸು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅಲ್ಲಿರುವಂತ ಒಬ್ಬ ಶರಣ, ಇಬ್ಬರು ದಂಪತಿಗಳು ಅಮುಗಿ ದೇವಯ್ಯ ಮತ್ತು ರಾಯಮ್ಮ ಅಂತ ಬರ್ತಾರೆ. ಅಮುಗಿ ದೇವಯ್ಯ, ರಾಯಮ್ಮ ಇಬ್ಬರು ಏನ್ ಮಾಡ್ತಾರೆ? ಶರಣ ದಂಪತಿಗಳು ಕಾಯಕವನ್ನ ಮಾಡ್ತಾ ಇರ್ತಾರೆ. ಕಾಯಕದ ಜೊತೆಗೆ ಲಿಂಗ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಲಿಂಗವೇ ಸರ್ವಸ್ವವನ್ನು ತಿಳ್ಕೊಂಡು, ಲಿಂಗವೇ ಸರ್ವಸ್ವ ಅಂತ ತಿಳ್ಕೊಂಡು ಈ ಇಷ್ಟಲಿಂಗವನ್ನ ಪ್ರಾಣಲಿಂಗವನ್ನಾಗಿ, ಭಾವಲಿಂಗವನ್ನಾಗಿ ಮಾಡಿಕೊಂಡು, ಪ್ರಸಾದಲಿಂಗ, ಮಹಾಲಿಂಗ, ಶಿವಲಿಂಗವನ್ನಾಗಿ ಮಾಡಿಕೊಂಡು ಇಡೀ ಶರೀರ ತುಂಬೆಲ್ಲ ಆಧಾರ, ಅನಾಹುತಿ, ವಿಶುದ್ಧಿ ಏನ್ ಚಕ್ರಗಳದವಲ್ಲ, ಈ ಸಹಸ್ರ ಚಕ್ರ ಆಧಾರದಿಂದ ಸಹಸ್ರ ಚಕ್ರದೊಳಗೆ ಅಲ್ಲಿ ಒಂದೊಂದು ಲಿಂಗವನ್ನ ಸ್ಥಾಪನೆ ಮಾಡಿ, ನಿಮ್ಗೆಲ್ಲ ಗೊತ್ತಿದೆ, ಒಂದು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಆಡಕ್ಕೆ ಅಂತ ಲಿಂಗವನ್ನ ಇಡೀ ಶರೀರದಲ್ಲೆಲ್ಲ ಸ್ಥಾಪನೆ ಮಾಡಿಕೊಂಡು ಲಿಂಗ ಪೂಜೆಯನ್ನ ಮಾಡತಕ್ಕಂಥ, ಕಾಯಕವನ್ನ ಮಾಡತಕ್ಕಂಥ ಶರಣ ಅಮುಗಿ ದೇವಯ್ಯ ಮತ್ತು ರಾಯಮ್ಮ ಅಂತ ದಂಪತಿಗಳು. ನಾವು ನಮ್ಮ ದಂಪತಿಗಳು ಇರ್ತಾರೆ. ಲಿಂಗ ಹೋದ್ರೆ ಪ್ರಾಣವನ್ನ ಬಿಡಬೇಕು ಅನ್ನುವಂಥ ತತ್ವ ನಮ್ಮ ವೀರಶೈವ ಲಿಂಗಾಯತ
ಇರ್ತಕ್ಕಂಥವ್ರು ಲಿಂಗ ಬಿದ್ದರೆ ಸಾಕು, ಅದನ್ನ ಪ್ರಾಣ ಬಿಡಬೇಕು. ಕೈಯಿಂದ ಹಚ್ಚಬೇಕಾದ್ರೆ ವಿಭೂತಿ ಹೊಡೆದ್ರೆ ಸಾಕು, ಏನೋ ಕಷ್ಟ ಅಂತ ತಿಳ್ಕೋಬೇಕು, ಅಪಶಕನವೆಲ್ಲ. ಹೀಗೆ ಆ ದಂಪತಿಗಳು ಗುರು ಕೊಟ್ಟಿರುವಂತ ಲಿಂಗವನ್ನು ಪೂಜೆ ಮಾಡ್ತಿದ್ರು. ಆ ಕೆಲಸವನ್ನ ಸೊಲ್ಲಾಪುರ ಸಿದ್ದರಾಮ ಇವರಿಗೂ ಜವಾಬ್ದಾರಿ ಕೊಡ್ತಾನೆ. ಜವಾಬ್ದಾರಿ ಕೊಟ್ಟರೆ ಈ ಶರಣ ದಂಪತಿಗಳು ಅಂತಾರೆ ನೋಡಿ, ಹಂಗ ದಾಂಪತ್ಯ ಇರ್ತದೆ. ಆ ದಾಂಪತ್ಯವೇ ಬೇರೆ, ನಮ್ಮ ದಾಂಪತ್ಯವೇ ಬೇರೆ. ನಮ್ದೇನು ಅಂತಂದ್ರೆ ನಮ್ಮ ಗಂಡ ಹೆಂಡತಿಗಳಿರತಕ್ಕಂಥ ಜೀವನವೇ ಬೇರೆ. ಇಲ್ಲಿ ಶರಣ ದಂಪತಿಗಳಿಗೆ ಸಿದ್ದರಾಮ ಕೆಲಸ ಕೊಟ್ಟಿರ್ತಾರಲ್ಲ, ಆದ್ರೆ ಕೆಲಸಗಾರರು ಸೇವಕರು ಬಂದು ಸಿದ್ದರಾಮ ಹೇಳಿದ್ದಾನೆ ಇಂಥ ನೀನು ಕೆಲಸ ಮಾಡಬೇಕು, ಕಾಯಕ ಮಾಡ್ಬೇಕಂದಾಗ ಅಮುಗಿ ದೇವ ಹೇಳ್ತಾನೆ, ನೋಡು ನಾ ಭವಿಯ ಮಾತು ಕೇಳುವುದಿಲ್ಲ, ಭವಿಯ ಮಾತು ಕೇಳುವುದಿಲ್ಲ. ಆಶ್ಚರ್ಯ ಆಗ್ತದೆ. ಈಗ ಲಿಂಗವನ್ನ ಕಟ್ಕೋಬೇಕು, ಗುರುವಿನ ಆಶೀರ್ವಾದವನ್ನ ಪಡಿಬೇಕು ಅನ್ನುವಂಥವ್ರು ನಾವೆಲ್ಲ. ಯಾಕೆ ಅಂತಂದ್ರೆ ಮೂಲ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ. ನಾವು ಎಲ್ಲಿಂದ ಬಂದೇವಿ ಅಲ್ಲಿಗೆ ಹೋಗಲಿಕ್ಕೆ ದಾರಿ ಬೇಕಲ್ಲ. ಆ ದಾರಿಯ ಸೂಚಕದು ಅರಿವು, ಅರಿಯಲೆಂದು ಗುರು ಕೈಯಲ್ಲಿ ಕೊಟ್ಟ. ಗುರುನಾಥ ಏನ್ ಮಾಡ್ತಾನೆ, ಆ ಇಷ್ಟಲಿಂಗವನ್ನ ಭಗವಂತನ ಸ್ವರೂಪದಲ್ಲಿರ್ತಕ್ಕಂಥ ಜಗದಗಲ ಮುಗಿಲಗಲ ಮಿಗೆಯಗಲ ನೀವು ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ. ಭಗವಂತನ ಈ ಜಗತ್ತಿನೆಲ್ಲ ತುಂಬಿಕೊಂಡಿರ್ತಕ್ಕಂಥ ಭಗವಂತ, ಆ ಭಗವಂತನ ಕುರು ಆಗಿ ಭಗವಂತ ಸದ್ಗುರುನಾಥ ಗುರುವವರರು ನಮಗೆ ಇಷ್ಟಲಿಂಗವನ್ನು ಕೊಡ್ತಾರೆ. ಇಷ್ಟಲಿಂಗವನ್ನ ಪೂಜೆ ಮಾಡ್ತಾ ಮಾಡ್ತಾ ಭಾವಲಿಂಗ ಪ್ರಾಣಲಿಂಗವನ್ನಾಗಿ ಮಾಡಿಕೊಂಡು ನಾವು ಎಲ್ಲಿಂದ ಬಂದೇವಿ ಅಲ್ಲಿಗೆ ಇದನ್ನ ದಾರಿ ಅಂತ ನಾವು ಮಾಡ್ಕೊಳ್ಬೇಕು. ಆ ಮಾರ್ಗವನ್ನು ತೋರಿಸಲಿಕ್ಕೆ ಇದು ಲಿಂಗವನ್ನು ಇದೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನನ್ನ ಕಂಡಿರ್ತಕ್ಕಂಥ ಸಿದ್ದರಾಮ ಗುರುವನ್ನ ಮಾಡ್ಕೊಂಡಿದ್ದಿಲ್ಲ, ಲಿಂಗವನ್ನ ಕಟ್ಕೊಂಡಿರ್ಲಿಲ್ಲ. ಇದು ನೋಡಿ, ಇವತ್ತು ನಾಳೆನ ಎಲ್ಲ ಶಿವರಾತ್ರಿ, ನಾಳೆಲ್ಲ ಶಿವರಾತ್ರಿ, ನೀವೆಲ್ಲ ಕೊಳ್ಳಾಗ ಲಿಂಗ ಅದಾವ. ಮನ್ಯಾಗ ಊಟಕ್ಕೆ ಹಾಕಿರ್ತೀರಿ, ಜಗಲಿ ಇಟ್ಟಿರ್ತೀರಿ. ನಾಳೆ ಶಿವರಾತ್ರಿ ದಿವಸ ಶಿವನ ಪೂಜೆ ಮಾಡುವಂತವ್ರು ನಾವೆಲ್ಲ. ಶಿವರಾತ್ರಿ ದಿವಸ ಅನೇಕರಿಗೆ ಆಶೀರ್ವಾದವನ್ನು ಮಾಡಿದಂತ ಶಿವ ಪಾರ್ವತಿಯ ಮದುವೆಯ ಸಂದರ್ಭ ಅಂತ ಶಿವರಾತ್ರಿ ಒಂದು ಕಡೆ, ಶಿವ ಪಾರ್ವತಿಯರ ಮದುವೆಯ ದಿವಸ ಅಂತೆ ಒಂದು ಹೇಳ್ತಾರೆ. ಬೇಡರ ಕಣ್ಣಪ್ಪನಿಗೆ ಆಶೀರ್ವಾದ ಮಾಡಿರುವಂತ ದಿವಸ ಅಂತ ಹೇಳ್ತಾರೆ. ಅಲ್ಲೇ ಕೂಡ್ತಾರೆ, ಜಾಗ ಐತಿ ಬಹಳಷ್ಟು. ಆಮೇಲೆ ಮಾತಾಡ್ರಿ, ಯಾವಾಗ ಬಂದಿರ್ತ ಆಮೇಲೆ ಮಾತಾಡ್ತೀರಿ. ಇವತ್ತು ಬಂದವರು, ನಾನು ಬಂದು 11 ದಿವಸ ಆಯ್ತು, ಒಬ್ರು ಮಾತಾಡ್ಸಿಲ್ಲ, ಯಾವಾಗ ಬಂದಿರ್ತೇನೆ. ಮುಂದಕ್ಕೆ ಸರಿತೀರಿ ಅವ್ರು ಸ್ವಲ್ಪ ಹೀಗೆ ಸ್ವಲ್ಪ ಹಿಂದಿನವ್ರಿಗೆ ಜಾಗ ಬಿಡ್ರಿ. ಯಾಕಂದ್ರೆ ಊರಿಂದ ಎಲ್ಲ ಬಂದಿದ್ರಿ, ಅಕ್ಕ ಆವಾಜ ಮಾಡಾರ್ದೆ ಸುಮ್ಮನೆ ಮುಂದಕ್ಕೆ ಬಂದ್ಬಿಡ್ರಿ. ಹೀಗೆ ಅಂದ್ರೆ ಜಾಗ ಇವತ್ತು ಮಾಡಬೇಕಾಗ್ತದೆ. ಎಲ್ಲರೂ ಊರಿಂದ ಬಂದಿದ್ರಿ, ಅಕ್ಕ ತಂಗಿ ಮಾವ ಅತ್ತಿ ಎಲ್ಲರೂ ಹೆಣ್ಮಕ್ಳು ಹೊಸಂದಿರು ಎಲ್ಲ ಬಂದಿದ್ದಾರೆ. ಅದಕ್ಕೆ ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನನ್ನ ಕಂಡಿರ್ತಕ್ಕಂಥ ಸಿದ್ದರಾಮ ಗುರುವನ್ನು ಮಾಡ್ಕೊಂಡಿದ್ದಿಲ್ಲ, ಲಿಂಗವನ್ನ ಕಟ್ಕೊಂಡಿದ್ದಿಲ್ಲ. ಅದಕ್ಕೆ ಅವ ಭವಿ ಇದ್ದಾನೆ, ಇದು ತಿಳ್ಕೊಳ್ಳೋದು ತತ್ವ ನಮ್ದು. ಅವರು ಯಾವ ಸಮಾಜ ಅಂತ ನಾವು ಎಣಿಸಬಾರದು, ಒಟ್ಟ ಗುರುಪುತ್ರರಾಗಬೇಕು. ಗುರುಪುತ್ರರಾಗಲಿಲ್ಲ ಅಂತಂದ್ರೆ ಅದ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದವೆ. ಅಪುತ್ರಸ್ಯ ಗತಿರ್ನಾಸ್ತಿ ಅಂದ್ರೆ ನಾವು ಮಕ್ಕಳಿಲ್ಲದವರಿಗೆ ಮುಕ್ತಿ ಅಂತಲ್ಲ, ನಾವು ಗುರುಪುತ್ರರಾಗಲಿ ಮುಕ್ತಿ ಸಿಗಲ್ಲ ಅಂತ ತಿಳ್ಕೊಳ್ಬೇಕು. ಇವತ್ತು ನಾವೆಲ್ಲರೂ ಗುರುಪುತ್ರರಾಗಬೇಕು. ಯಾವುದೇ ಸಮಾಜ ಇರಲಿ, ಅದೇ ಸಮಾಜದವರು ಇದೇ ಸಮಾಜದವರು ಅಂತ ನಮ್ಮಲ್ಲಿ ತತ್ವವೇ ಇಲ್ಲ. ಧರ್ಮೋ ರಕ್ಷತೆ ರಕ್ಷತೆ ಅಂದ್ರೆ ಧರ್ಮದ ಅಡಿಯಲ್ಲಿ, ಧರ್ಮದ ಛತ್ರದಲ್ಲಿ ಯಾರು ಇರ್ತಾರೋ ಆ ಧರ್ಮವನ್ನು ಅವರಿಗೆ ರಕ್ಷಣೆ ಮಾಡ್ತಾರೆ. ಇವತ್ತು ಅನೇಕ ಸಂತ ಶರಣರ ಮಹಾತ್ಮರು ನಾವು ನೋಡ್ತೇವೆ. ಸಾಯಿಬಾಬಾ ಯಾವ ಸಮುದಾಯ ಅಂತ ಗೊತ್ತಿದೆ ನಿಮಗೆಲ್ಲ.
ಶಿರಡಿ ನಮ್ಮ ಸಸಿನಾಳ ಶರೀಫ, ಕಡಿಕೋಳ ಮಡಿಯೊಳಪ್ಪ, ಶರಣ ಬಸವೇಶ್ವರ, ನವಲಗುಂದ ನಾಗಲಿಂಗ, ಯಾವ ಎಲ್ಲರೂ ನಾವು ಗುರುವನ್ನಾಗಿ ಮಾಡ್ಕೊಂಡಿವಲ್ಲ. ಸಿದ್ಧಾರೂಢರು, ಗುರುನಾಥ ರೂಢರು ಎಂತೆಂಥ ಮಹಾತ್ಮರಾಗಿದ್ದಾರೆ. ಈ ಎಲ್ಲವನ್ನ ಯಾಕಂದ್ರೆ ಧರ್ಮದ ರಕ್ಷಣೆಗೋಸ್ಕರ ಸಮಾಜ ಎಲ್ಲೋ ಒಂದು ಕಡೆ ಹುಟ್ಟಿದಕ್ಕೆ ಕಾರಣ ಆಗ್ತದನ್ನ ಅವರೆಲ್ಲ ಮಹಾತ್ಮರತ್ತಂದ್ರೆ ಎಲ್ಲ ಮಹಾತ್ಮರು ಒಂದು. ಯಾಕಂದ್ರೆ ಇವತ್ತು ಆನಗಲ್ಲ ಕುಮಾರಸ್ವಾಮಿಗಳು ಸಾವಿರಾರು ಎಕರೆ ಹೊಲ ಇರುವಂತ, ಸಾವಿರಾರು ಎಕರೆ ಭೂಮಿ ಇರುವಂತ ತೂಗು ಮಂಚದ ಮೇಲೆ ಕೂರ್ತಕ್ಕಂಥ ಆ ಕುಮಾರಸ್ವಾಮಿಗಳು ಇಲ್ಲೇ ಶಿವ ಮಂದಿರ ಸಂಸ್ಥಾಪಕರು, ವೀರಶೈವ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಅನ್ನುವಂತ ಮಾನವರೆಲ್ಲರೂ ಒಂದೇ. ನಾವು ಹೇಳ್ತೇವೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂತ ನಾವು ಹೇಳುವಂಥವ್ರು. ನಾವೆಲ್ಲ ಒಂದೇ. ಲಿಂಗ ಅವರೇ ಕಟ್ಕೋಬೇಕು, ಇವರೇ ಕಟ್ಕೋಬೇಕು ಅನ್ನುವಂಥದ್ದು ಯಾರು ಇಲ್ಲ. ನಾಳೆ ಶಿವರಾತ್ರಿ ಇದೆಯಲ್ಲ, ಶಿವರಾತ್ರಿ ದಿವಸ ನೀವೆಲ್ಲ ಪ್ರಮಾಣ ಮಾಡಬೇಕು. ನಾನು ಕೂಡ ಇವತ್ತಿನಿಂದ ಲಿಂಗ ಪೂಜೆಯನ್ನು ಮಾಡ್ತೀನಿ. ಲಿಂಗ ಪೂಜೆ ಇವತ್ತು ಬ್ರಾಹ್ಮಣರು ಸಹಿತ ಲಿಂಗಿ ಬ್ರಾಹ್ಮಣರು ಅಂತಿದ್ದಾರೆ, ಲಿಂಗ ಪೂಜೆ ಮಾಡ್ತಾರೆ ಅವರು. ಹಾಗೆ ಇವತ್ತು ಭವಿಯ ಮಾತನ್ನ ನಾನು ಕೇಳುವುದಿಲ್ಲ ಅಂತ ಅಮುಗಿ ದೇವಯ್ಯ ಆ ಸೇವಕರಿಗೆ ಹೇಳಿ ಕಳಿಸ್ತಾರೆ. 9:30 ತಕ್ಕ ತರಲಿಲ್ರಿ. ಅಮುಗಿ ದೇವಯ್ಯ ಈ ಭವಿಯ ಮಾತು ಕೇಳಲ್ಲ ಅಂದಾಗ ಸಿದ್ದರಾಮನಿಗೆ ಸೇವಕರು ಹೋಗಿ ಹೇಳ್ತಾರೆ, ಸಿದ್ದರಾಮ, ಏನು ನಿನ್ನ ಕ್ಷೇತ್ರದಲ್ಲಿ, ನಿನ್ನ ಈ ಪರಿಸರದಲ್ಲಿ ಇದ್ದಂಥವರು ಅಮುಗಿ ದೇವಯ್ಯ ಅಂತಿದ್ದಾರೆ, ರಾಯಮ್ಮ ಅಂತಿದ್ದಾರೆ, ನಿನಗೆ ಭವಿ ಅಂತ ಕರೆದಿದ್ದಾರೆ, ನಿನಗೆ ಭವಿ ಅಂತ ಕರೆದಿದ್ದಾರೆ. ಆ ಭವಿಯ ಮಾತು ನಾವು ಕೇಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ವಾಪಸ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕಾಳು ಕಡಿಗಳು ವಾಪಸ್ ತಂದೇವೆ ಅಂತ ಹೇಳಿದಾಗ ಸಿದ್ದರಾಮ ಸಿಟ್ಟು ಮೊದಲೇ ಪರಮಾತ್ಮನಿಂದ ಉರಿಗಣ್ಣನ್ನ ಪಡೆದಿರ್ತಕ್ಕಂಥವನು ಸಿದ್ದರಾಮ. ಅವನಂತಾನೆ, ನನ್ನ ಮಾತು ಕೇಳದವರು ನನ್ನ ಊರಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ, ಊರು ಬಿಟ್ಟು ಕಳಿಸ್ರಿ ಅಂತ, ಹೋಗ್ಲಿಕ್ಕೆ ಹೇಳ್ರಿ ಅಂತ ಕಳಿಸ್ತಾನೆ. ಸೇವಕರು ಶಿಷ್ಯರು ಬಂದು ಅಮುಗಿ ದೇವಾಗಿ ಹೇಳ್ತಾರೆ, ನೋಡು, ನೀ ಸಿದ್ದರಾಮನ ಮಾತು ಕೇಳಲ್ಲ, ನೀ ಇಲ್ಲಿ ಇರ್ಲಿಕ್ಕೆ ಬ್ಯಾಡ, ಕಳಿದರೆ ನೀ ಬಿಟ್ಟು ಹೋಗಬೇಕು ಅಂತ, ನಮ್ಮ ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಸೊಲ್ಲಾಪುರವನ್ನ ಸಿದ್ದರಾಮನಿಗೆ ಈ ಊರು ಬೇಡ ತಂದ್ರೆ ಅಂತ ಭವಿಯ ಊರು ನನಗ್ಯಾಕೆ ಬೇಕು ಅಂತ ಅಲ್ಲಿಂದ ಗಂಡ ಹೆಂಡತಿ ಇಬ್ರು ಕೂಡಿ ಏನ್ ಮಾಡ್ತಾರೆ, ಕಲ್ಯಾಣಕ್ಕೆ ಬರ್ಲಿಕ್ಕೆ ತಯಾರಾಗ್ತಾರೆ, ಬಸವ ಕಲ್ಯಾಣ. ಆಗ ತಯಾರಾದಾಗ ಏನ್ ಮಾಡ್ತಾರೆ, 3 ಗಂಟನ್ನು ಕಟ್ತಾರೆ. ತನಗೆ ಬೇಕಾಗಿರೋದು ಲಗೇಜು ವಸ್ತುಗಳು 1 ಗಂಟು, ಹೆಂಡತಿಗೆ ಬೇಕಾಗಿರುವಂಥದ್ದು 1 ಗಂಟು, ಅದಕ್ಕೆ ಉಪಜೀವನಕ್ಕೆ ಪಾತ್ರೆ ಸಾಮಾನೆಲ್ಲ ಬೇಕಲ್ಲ, ಉಪಜೀವನಕ್ಕೆ ಬೇಕಾಗಿರುವಂಥ 1 ಗಂಟು. 3 ಗಂಟೆ ತಯಾರಾಗ್ತವೆ. 3 ಗಂಟೆ ತಯಾರಾಯ್ತು. ಹೆಂಡತಿ ಪ್ರಶ್ನೆ ಮಾಡ್ತಾಳೆ, ಅಲ್ರಿ ಇರೋದು ನಾವು ಇಬ್ರು ಇದ್ದೇವಿ, 2 ಗಂಟೆ ಅಂದ್ರೆ ತಲೆ ಮೇಲೆ ಹೊತ್ಕೊಂಡು ಹೊಲಕ್ಕೆ ಬರ್ತೈತಿ, 3 ಗಂಟೆ ಅದಾವಲ್ಲ, ಇನ್ನೊಂದು ಗಂಟೆ ಯಾರು ತರ್ತಾರೆ, ಯಾರು ಹೊತ್ಕೋತಾರೆ ಅಂತ ಕೇಳ್ತಾಳೆ ಹೆಂಡತಿ. ಹೆಣ್ಮಕ್ಳು ಬಹಳ ಶಣೆ ಇರ್ತಾರೆ. ಅದಕ್ಕೆ ಇಬ್ಬರೇ ಇದ್ದೇವೆ, 3 ಗಂಟೆ ಮಾಡಿರಲ್ಲ ಅಂತಂದಾಗ ನಾವು ಇಬ್ರು ಬೇಕಂದ್ರೆ ನೋಡ್ರಿ ಹೆಂಗ ಅವನಿಗೆ ಗಟ್ಟಿತನ ಹೆಂಗಿದೆ ನೋಡ್ರಿ. ದೇವರನ್ನ ನಂಬಿದವರಿಗೆ ಗಟ್ಟಿತನ ಇರ್ತದ, ಲಿಂಗದೇವನ್ ನಂಬಿದವರಿಗೆ ಗಟ್ಟಿತನ ಇರ್ತದ. ಮನಸ್ಸು ಹೊಯ್ದಾಡ್ತಿತ್ತಂದ್ರೆ ನಾವು ಏನು ಮಾಡ್ತೇವೆ, ನಮ್ಮಲ್ಲಿ ಚಂಚಲ ಉಂಟಾಗ್ತದೆ. ನಾವು ಬೇಕಂದ್ರೆ ನಾವು ಆರಾಧನೆ ಮಾಡತಕ್ಕಂಥ ಈ ಲಿಂಗದೇವ ಭಗವಂತ, ಈ ಲಿಂಗದೇವ ಭಗವಂತ ನಾವು ಬೇಕಾಗಿದ್ರೆ ನಾವು ಎಲ್ಲಿ ಇರುತ್ತೇವೋ ಅಲ್ಲಿಗೆ ಮೊದಲು ಅವನೇ ತಂದು ಗಂಟಿಡ್ತಾನಂತ ಒಂದು ಗಟ್ಟಿತನದಿಂದ ಹೇಳ್ತಾನೆ. ಇವತ್ತು 2 ಗಂಡ ಹೆಂಡತಿ ರಾಯಮ್ಮ ಮತ್ತು ಮಹಾದೇವಿ, ಅದಕ್ಕೆ ಹೇಳ್ತಾರೆ ಭಗವಂತನ ಮೇಲೆ ಭಾರ ಹಾಕ್ರಿ ಅಂತ ಹೇಳ್ತಾರೆ. ಕಷ್ಟ ಸುಖ ಏನೇ ಇರಲಿ, ನಾವು ಮಾಡ್ತಕ್ಕಂಥ ಕಾಯಕವನ್ನ, ನಾವು ಮಾಡ್ತಕ್ಕಂಥ ಸಾಧನೆಯನ್ನ ಮಾಡುವ ಸಂದರ್ಭದಲ್ಲಿ ಭಗವಂತನ ಮೇಲೆ, ದೇವರನ್ನ ಮೇಲೆ ನಂಬಿಕೆ ಹಾಕಬೇಕು, ಅವನ ಮೇಲೆ ಭಾರ ಹಾಕಬೇಕು. ಯಾವನೋ ಒಬ್ಬ ಹುಡುಗ ಏನ್ ಮಾಡಿದ, ಪೇಪರ್ ಬಂದಿದ್ದು ಎಕ್ಸಾಮ್ ನಿಮ್ಗೆ ಬರ್ತಾವಲ್ಲ, ಜೂನ್ ಮೇ ಏಪ್ರಿಲ್ ಮೇ ಜೂನ್ದಾಗ ಇರ್ತಾವ. ಆವಾಗ
ಗುರುಗಳು ಹೇಳಿರ್ತಾರೆ, ಈ ಸಲ ಪಾಸ್ ಆಗ್ತೇವೆ ಇಲ್ಲ ಆಶೀರ್ವಾದ ಮಾಡಿರ್ತಂದಾಗ, ಏನಲ್ಲಪ್ಪ ಆಶೀರ್ವಾದ ಇರ್ತದೆ, ಚಲೋ ಪಾಸ್ ಆಗ್ತಿ, ನೀ ಪರೀಕ್ಷೆಗೆ ಹೋಗುವಾಗ ದೇವ್ರ ಮೇಲೆ ಭಾರ ಹಾಕಿ ಹೋಗು, ಚಲೋ ಆಗ್ತು ಅಂತ ಹೇಳ್ತಾರೆ ಗುರುಗಳು. ಅಂತಾರೆ ಅಪ್ಪಗಳು ಅಜ್ಜವ್ರು ಹೇಳ್ಯಾರ, ದೇವ್ರ ಮೇಲೆ ಭಾರ ಹಾಕು ಅಂತ ಹೇಳಿದಾರೆ. ಅದು ತಿಳ್ಕೊಂಡು ಏನ್ ಮಾಡ್ತಾನೆ, ಒಂದು ಚೀಲದಾಗ ಒಂದಿಟ್ಟು ಕಲ್ಲ, ಅರಬಿ ಚೀಲ, ಪ್ಯಾಟಿ, ಪುಸ್ತಕ ಎಲ್ಲ ಗಂಟು ಕಟ್ಟಿ ಜಗಲಿ ಮೇಲೆ ದೇವ್ರ ಇತ್ತಲ್ಲ, ದೇವ್ರ ಮೇಲೆ ಇಟ್ಟು ಹೋಗ್ತಾನಂತ. ಅರವ ಕೇಳ್ತಾಳೆ, ಯಾಕೆ ಹಿಂಗೆ ಮಾಡಕತ್ತಿತ್ತಂದ್ರೆ, ಇಲ್ಲ ಅಜ್ಜವ್ರು ಹೇಳ್ಯಾರ ಭಾರ ಹಾಕಂತ ಹೇಳಿ ದೇವ್ರ ಮೇಲೆ, ಅದಕ್ಕೆ ಭಾರ ಹಾಕಕತ್ತಿ. ಆಗ ಭಾರ ಅಲ್ಲ, ಮನಸ್ಸು, ತನು, ಮನ, ಧನ ಎಲ್ಲವನ್ನ ಸಮರ್ಪಣೆ ಭಾವನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು ಅಂತ ಸುಮ್ಮನೆ ಹೇಳ್ತೇವೆಯ, ಆದ್ರೆ ಭಾವನೆ ಬರಬೇಕು. ಎನ್ನ ವಾಮಕ್ಷೇಮ ನಿಮ್ಮದಯೇ, ಎನ್ನ ಹಾನಿ ವೃದ್ಧಿ ನಿಮ್ಮದಯೇ, ಎನ್ನ ಮಾನಾಪಮಾನ ನಿಮ್ಮದಯೇ ಎನ್ನುವಂತ ಭಾವನೆ ಬರಬೇಕು. ಸುಮ್ಮನೆ ನಾವೇನು ಮಾಡ್ತೇವೆ, ಅನುಕೂಲಕ್ಕೆ ತಕ್ಕಂತೆ ಆ ವಚನಗಳನ್ನು ಕಂಠಪಾಠ ಮಾಡಿ ಹೇಳಿ ವಾವ್ ಶಬಾಷ್ ಅನ್ಕೊಳ್ತೇವೆ. ಆದರೆ ಭಾವನೆ ಬಂದಾಗ ದೇವರ ಆಶೀರ್ವಾದ ಆಗ್ತದೆ. ಹೀಗಿಲ್ಲಿ ಆ 3 ಗಂಟೆ ಮಾಡಿರ್ತಕ್ಕಂಥ 1-2 ಗಂಟೆ ಇವ್ರು ಹೊತ್ಕೊಂಡ್ರು ನಡೆದ್ರು. ಸೊಲ್ಲಾಪುರದಿಂದ ಬಸವ ಕಲ್ಯಾಣಕ್ಕೆ, ಕಲ್ಯಾಣದತ್ತ ಹೆಜ್ಜೆ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಏನು ಅಲ್ಲಿಗೆ ಹೋಗುವಷ್ಟರಲ್ಲಿ ಅಲ್ಲಿ ಬಸವ ಕಲ್ಯಾಣ ಸಮೀಪದಲ್ಲಿ ಶಿವಪುರ ಅಂತಿದೆ. ಶಿವಪುರ, ನಾರಾಯಣಪುರ, ಸರಸ್ವತಿಪುರ, ಪಾರ್ವತಿಪುರ ಇವುಗಳಲ್ಲಿ ಕಲ್ಯಾಣ ಸುತ್ತಮುತ್ತ. ಆ ಪುರದಲ್ಲಿ, ಶಿವಪುರದಲ್ಲಿ ಮೊದಲೇ ಸಿದ್ದೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಗಂಟಿತ್ತಂತೆ. ಗಂಟ ಅಲ್ಲಿತ್ತು. ಆ ಸಾಕ್ಷಾತ್ ಈ ಲಿಂಗದೇವನೇ ಪರಮಾತ್ಮನಲ್ಲಿ ಹೋಗಿಟ್ಟಿದ್ದ. ಆಗಲ್ಲಿ ಅವರಂತಾರೆ, ಆ ಭಗವಂತನಿಗೆ, ಲಿಂಗದೇವನಿಗೆ, ಪರಮಾತ್ಮನಿಗೆ ಇಲ್ಲೇ ಇರ್ಲಿಕ್ಕೆ ಆಜ್ಞೆ ಮಾಡಿರಬೇಕು, ಅದಕ್ಕೆ ಗಂಟು ಇಲ್ಲೇ ಇಟ್ಟಿದ್ದಾನೆ, ಇಲ್ಲೇ ಇರೋಣಂತ ಆ ರಾಯಮ್ಮ ಮತ್ತೆ ದೇವಯ್ಯ ಅಲ್ಲೇ ವಾಸವಾಗ್ತಾರೆ. ಕಾಯಕ ಮಾಡಿಕೊಂಡು ಬಸವಣ್ಣನ ಜೊತೆಗೆ ಅನುಭವ ಮಂಟಪದಲ್ಲಿ ಒಬ್ಬರಾಗಿ ಉಳಿತಾರೆ. ಇಲ್ಲಿ ಇತ್ತ ಹೋಗಿರ್ತಾನಲ್ಲ, ಇಲ್ಲಿ ಅಭಿಷೇಕ ಮಾಡಬೇಕು, ಮಲ್ಲಯ್ಯನ ಉತ್ಸವ ಜಾತ್ರೆ ಮಾಡಬೇಕು ಅಂತ ಅದಕ್ಕೆ ಲಿಂಗಕ್ಕೆ, ಮಲ್ಲಯ್ಯ ಅಂತ ಲಿಂಗ ಸ್ಥಾಪನೆ ಮಾಡಿದಾರಲ್ಲ, ಮಲ್ಲಯ್ಯನ ಸ್ವರೂಪದಲ್ಲಿ ಇರ್ತಕ್ಕಂಥ ಲಿಂಗದೇವನಿಗೆ ಎಣ್ಣೆ, ತುಪ್ಪ, ಹಣ್ಣು ಎಲ್ಲ ಅಲಂಕಾರ ಮಾಡಬೇಕು, ಅಭಿಷೇಕ ಮಾಡಬೇಕು ಅಂತೇಳಿ ಎಣ್ಣೆ ಮಜ್ಜನವನ್ನು ಮಾಡ್ತಾ ಇದ್ದಾರೆ. ಭಸ್ಮದ ಮಜ್ಜನ, ಎಣ್ಣೆ ಮಜ್ಜನ, ಹಾಲಿನ ಮಜ್ಜನ, ಕ್ಷೀರ ಮಜ್ಜನ, ಸಕ್ಕರೆ, ಹಣ್ಣು, ಅನೇಕ ಥರದ ಪೂಜೆಯ ಅಲಂಕಾರದಲ್ಲಿರ್ತಕ್ಕಂಥ ಎಣ್ಣೆಯ ಲೇಪನವನ್ನು ಮಾಡುವ ಸಂದರ್ಭದಲ್ಲಿ ಲಿಂಗದಿಂದ ಶಬ್ದ ಬರುವಂತ, ಲಿಂಗದಿಂದ ಶಬ್ದ. ಯಪ್ಪ ಸಿದ್ದರಾಮ, ಸ್ವಲ್ಪ ಮೆಲ್ಲಗ ಎಣ್ಣೆ ಚಪ್ಪ, ತಲೆನೋವು ಆಗ್ತಾ ಇದೆ, ಸ್ವಲ್ಪ ಸಾವಕಾಶ ಉಂಟಿದ್ದಲೆ ಸ್ವಲ್ಪ ತಲೆನೋವು ಆಗೈತಿ ಅಂತಂದಾಗ ಆಶ್ಚರ್ಯ ಆಗ್ತದೆ ಸಿದ್ದರಾಮನಿಗೆ. ಇದೇನು ಆಶ್ಚರ್ಯ ಅಂತಂದಾಗ, ಇಲ್ಲಪ್ಪ ನಿನ್ನೆ ಊರು ಬಿಟ್ಟು ಒಬ್ಬನಿಗೆ ಶರಣರಿಗೆ ಕಳಿಸಿ ಅಲ್ಲ, ನೀನು ನಿಮ್ಮ ಊರು ಸೊಲ್ಲಾಪುರ ಬಿಟ್ಟು ಕಲ್ಯಾಣಕ್ಕೆ ಒಬ್ಬ ಶರಣ ಹೋಗಿದ್ದಾನೆ, ಅವನಿಗೆ ನೀವು ಊರು ಬಿಟ್ಟು ಹೋಗತ್ತೆ ಹೇಳಿದೆಯಲ್ಲ, ಅವನು ನನ್ನ ಮೇಲೊಂದು ಗಂಟೆ ವರ್ಷ ಹೋಗಿದ್ದ, 6 ವರ್ಷ ಹೋಗಿದ್ದ. ಅವನು ಎಲ್ಲಿರ್ತಾನೆ ಅಲ್ಲಿಗೆ ನಾನು ಗಂಟಿಟ್ಟು ಬಂದೀನಿ, ಅದಕ್ಕೆ ತಲೆನೋವು ಆಗ್ತಾ ಇದೆ, ಅದಕ್ಕೆ ಸಾವಕಾಶ ವರ್ಷ ಬಂದಾಗ ಸಿದ್ದರಾಮನಿಗೆ ಹೀಗಾಗಿರ್ಬೇಕಂತ ಭಕ್ತಿ ಮಾಡಿದ್ದ ಅವನು. ಆಶ್ಚರ್ಯ ಆಗ್ತದ. ಅಂತ ಭಕ್ತನಿಗೆ, ಅಂತ ಶರಣನಿಗೆ ನಾವು ಊರು ಬಿಟ್ಟು ಹೋಗತ್ತೆ ಹೇಳಿದಿರಲ್ಲ ಅಂತ ಅಭಿಷೇಕ ಮಾಡ್ದ, ಪೂಜೆ ಮಾಡ್ದ, ಹೋಗಿ ಕರ್ಯಾಕೆ ಹೋಗ್ತಾನೆ, ಕರ್ಲಿಕ್ಕೆ ಕಳಿಸ್ತಾನೆ. ತಪ್ಪಾಗ್ಯದಪ್ಪ ಅಂತ ಕರ್ಲಿಕ್ಕೆ ಕಳಿಸಿದಾಗ ಅವರು ಶರಣಂತಾರೆ, ನಾ ಇನ್ನೇನು ಬರಂಗಿಲ್ಲ, ಆ ಸಿದ್ದರಾಮನೇ ಬರುವ ಪ್ರಸಂಗ ಬರ್ತದೆ ಅಂತ ಹೇಳ್ತಾರೆ. ಕಲ್ಯಾಣ ಸೋಲಾಪುರಕ್ಕೆ ಬರಂಗಿಲ್ಲ, ಮುಂದೆ ಬರ್ತೀನಿ, ಆದರೆ ಸಿದ್ದರಾಮನೇ ಕಲ್ಯಾಣಕ್ಕೆ ಬರುವಂತ ಪ್ರಸಂಗ ಬರ್ತಾರೆ. ಅದಕ್ಕೆ ಕಲ್ಯಾಣ ಎಂಬುದಿಲ್ಲ ನಾರಿಗೆ ಹೋಗಬಾರದು, ಒಳಗು ಹೊರಗು ಶುದ್ಧ ಇಲ್ಲದವಂಗೆ ಅಂತ ಹೇಳಿದ್ರು. ಕಲ್ಯಾಣ ಅಂದ್ರೆ ಕಲ್ಲು ಕಟ್ಟಿಗೆ ಮಣ್ಣಿಗೆ ಮಾಡಿರ್ತಕ್ಕಂಥ ಕಲ್ಯಾಣ ಅಲ್ಲದು, ಒಳಗ ಹೊರಗ ಮಾಡಿರ್ತಕ್ಕಂಥ ಒಳ್ಳೆ ಶುಭವನ್ನ ಬಯಸ್ತಕ್ಕಂಥ ಕಲ್ಯಾಣ, ಒಳ್ಳೆಯದನ್ನ ಬಯಸ್ತಕ್ಕಂಥ ಕಲ್ಯಾಣ. ಅಂತ ಕಲ್ಯಾಣ ಕ್ಷೇತ್ರಕ್ಕೆ, ಪಟ್ಟಣಕ್ಕೆ ಸಿದ್ದರಾಮ ಕಳಿಸಿರ್ತಾನೆ ಕರೆಯಕ್ಕೆ, ಆದ್ರೆ ಅವನು ಬರಂಗಿಲ್ಲ. ಸಿದ್ದರಾಮ ಬರುವಂಥದ್ದಾಗ್ತದ, ನಾ ಬರೋದಿಲ್ಲ, ಮತ್ತೆ ಅವನಿಗೆ ಭೇಟಿ ಇಲ್ಲೇ ಆಗೋಣ ಅಂತೇಳಿ ಕಳಿಸ್ತಾರೆ. ಇಲ್ಲಿ ಅಭಿಷೇಕ ಉತ್ಸವ ಎಲ್ಲವನ್ನ ಮಾಡಿ ಮತ್ತೆ ಯಥಾರ್ಥಿಯಾಗಿ ಕೆರೆ ಕಟ್ಟುವುದು, ಗುಡಿ ಕಟ್ಟುವ ಕೆಲಸ ಮಾಡಗತ್ತ.
ಈ ಸಂದರ್ಭದಲ್ಲಿ ಅವನ ವಾಣಿ, ಅಮುಗಿದೇವಯ್ಯನ ವಾಣಿ, ಮಹಾತ್ಮರ ವಾಣಿ ಸತ್ಯ ಆಗ್ತದೆ. ಅಲ್ಲಿ ಮುಂದೆ ಬರುವ ಪ್ರಸಂಗ ಬರ್ತಂತಲ್ಲ, ಬರುವ ಪ್ರಸಂಗವನ್ನು ಏನು ಅನ್ನುವಂಥದ್ದನ್ನ ಒಂದು ಹಾಡಿನ ನಂತರ ನೋಡೋಣ. ಧೈರ್ಯ ಕೊಡ್ತಾರೆ ಯಜಮಾನ್. ಹಾಗೆ ಸಂಸಾರದ ಕತ್ತಲದಲ್ಲಿ, ತೊಂದರೆಯಲ್ಲಿ, ಕೆಸರಲ್ಲಿ, ಕಷ್ಟದಲ್ಲಿ ಬೀಳಬಾರದು ಅಂತ ಏನು ಹಿಡಿಬೇಕು? ಗುರುಚರಣ ಎನ್ನುವಂಥ ಗುರುಚರಣ ಎನ್ನುವಂಥ ಕೋಲು ಹಿಡಿದಾಗ ಮಾತ್ರ ಅದಕ್ಕೆ ಮಡಿಗೆಯ ಮಾಡುವಳಿ ಮಣ್ಣೆ ಮೊದಲು, ತಡಿಗೆಯ ಮಾಡುವಳಿ ಹೊಣ್ಣೆ ಮೊದಲು, ಗುರು ತೋರಿಸದಲ್ಲಿ ಕಾಣಿಸಲ್ಲ. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟಲಿದ್ದು ಹೋಗಿತ್ತು. ಹೀಗೆ ಗುರು ಅನ್ನುವಂಥದ್ದನ್ನ ವಿಚಾರ ಮಾಡಿ ಹೇಳ್ತೀನಿ. ಗುರು ಒಂದು ಸಲ ನಿಮ್ಗೆ ಹಿಡಿದ್ರೆ ಬಿಡಂಗಿಲ್ಲ. ಬಿಡ್ತಾರನ? ಸಿದ್ಧಾರೂಢರ ಒಂದು ಕತೆ ಒಳಗ ಸಂದರ್ಭ ಬರ್ತದೆ. ವಯಸ್ಸಾಗಿತ್ತು ಸಿದ್ಧಾರೂಢರಿಗೆ, ಸಾಮಾನ್ಯವಾಗಿ ವಯಸ್ಸಾಗ್ತದೆ, ಎಲ್ಲರಿಗೂ ಆಗ್ತದೆ, ಮಹಾತ್ಮರಿಗೂ ಆಗ್ತದೆ, ನಿಮಗೂ ಆಗ್ತದೆ, ನಮಗೂ ಆಗ್ತದೆ, ಎಲ್ಲರಿಗೂ ಆಗ್ತದೆ. ಒಬ್ಬ ಭಕ್ತ ಬಂದ, ಹಿಂಗೆ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟಿದ್ರು. ಭಕ್ತ ಬಂದ, ಹಿಂಗೆ ಕೈ ಇಡಪ್ಪ ಬರ್ರಿಯಪ್ಪ ಅಂತ ಕೈ ಇಟ್ಕೊಂಡು ಬರಬೇಕಂತ. ಸಿದ್ಧಾರ್ಥ ಅಂತಾರೆ ಮಹಾತ್ಮರು, ಏ ಮಗನೇ, ನೀ ಕೈ ಹಿಡಿದ್ರೆ ಯಾವಾಗ ಬಿಡ್ತಿ ಗೊತ್ತಿಲ್ಲ, ನಾನೇ ನಿನ್ನ ಕೈ ಹಿಡಿತೀನಿ ತಗೊಂಡು ಕೈ ಹಿಡಿತಾರೆ ಸಿದ್ಧಾರ್ಥ. ಹಾಗೆ ನಿಮ್ಮ ಕೈ ಯಾವಾಗ ಹಿಡಿತೀರಿ ನೀವು, ಯಾವಾಗ ಅದು ಹೆಂಡತಿ ಕಡೆ ಜಗ್ತದ, ಮಕ್ಕಳ ಕಡೆ ಜಗ್ತದ, ಮನೆ ಕಡೆ ಜಗ್ತದ, ಹೊಲದ ಕಡೆ ಜಗ್ತದ, ಆ ಜಗ್ಗದಾಗ ಏನ್ ಮಾಡ್ತೀವಿ? ನಮ್ಮ ಕೈ ಬಿಟ್ಟು ಹೋಗ್ತೀರಿ. ಗುರುನಾಥ ಒಂದು ಸಲ ಕೈ ಹಿಡಿದ್ರೆ ಸಾಕು, ಸದ್ಗುರುನಾಥ ಮಹಾತ್ಮ ಒಂದು ಕೈ ಸಲ ಹಿಡಿದ್ರೆ ಸಾಕು, ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಅದಕ್ಕೆ ಕೋಲು ಹಿಡಿಬೇಕು, ಮಹಾತ್ಮರ ಸ್ಮರಣೆ ಎನ್ನುವಂಥ ಕೋಲು ಹಿಡಿಬೇಕು. ಇಲ್ಲಿ ಸಿದ್ಧರಾಮ ಕಾಯಕವನ್ನ ಮಾಡುತ್ತಾ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಇಲ್ಲಿ ಅಮುಗಿ ದೇವ ಹೋಗಿದ್ದಾನೆ. ಅವನ ಉದ್ಧಾರ ಆಗುವಂತ ಸಂದರ್ಭ, ನಾವು ಉದ್ಧಾರ ಆಗ್ಬೇಕು. ಹಾಗೆಲ್ಲಿ ಅವನ ಉದ್ಧಾರ ಮಾಡಲಿಕ್ಕೆ ಯಾರು ಬರ್ತಾರೋ? ಗುರುನಾಥ ಬರ್ತಾನೆ, ಸದ್ಗುರು ಬರುತ್ತಾನೆ, ಅವನೇ ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಎಲ್ಲಿ ಜನಿಸಿದ್ದಾನೆ ಅಂತ ನಿಮ್ಗೆ ಗೊತ್ತಿದೆ. ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವಿಯಲ್ಲಿ ಆ ಗ್ರಾಮದಲ್ಲಿ ಜನಿಸಿ ಮಾಯೆಯನ್ನು ಗೆದ್ದು, ಮಾಯೆ ತಾಮಸಿಕ ರೂಪದಲ್ಲಿರ್ತಕ್ಕಂಥ ಮಾಯೆ ಆಕೆ ಕೈ ಸಿಗಂಗಿಲ್ಲ. ಯಾಕೆ ತಾಯಿ ಹೀಗೆ ಬೇಗ ಚಾಚಿದಲ್ಲ ಕಾಲ, ಏನ ಟೈಮ್ ಆಯ್ತು. ಭಾರತ ಕೂತು ಭಾರತ ಕೂರಿಸೋದು ಭಾರತ ಕೈ ನೀವು ಹಿಂದಿನ ಬಿಡ್ತೀನಿ ಇನ್ನೊಂದು 2 ತಾಸು. ತಂಗಿ ಚಿಂತೆ ಮಾಡೋಣ. ಬಳ್ಳಿಗಾವಿಯಲ್ಲಿ ಜನಿಸಿ ಮಾಯೆಯನ್ನ ಗೆದ್ದು ವ್ಯೋಮಕಾಯದವನಾಗಿ ಆಕೆಗೆ ನೀನು ತಾಮಸಿಕ ರೂಪದಿಂದ ಬಂದರೆ ಸಿಗುವುದಿಲ್ಲ, ಸಾತ್ವಿಕ ರೂಪದಿಂದ ಬರಬೇಕು ಅಂತ ಹೇಳ್ತಾನೆ. ಆಗ ಮಾಯಾದೇವಿ ಮತ್ತೆ ವಾಪಸ್ ಹೋಗಿ ಪಾರ್ವತಿಯ ತಾಮಸಿಕ ಕಡೆ ಗೊತ್ತಾಗ್ತದೆ. ಪಾರ್ವತಿಗೆ ಈ ಪರಮೇಶ್ವರನ ಸ್ವರೂಪದಲ್ಲಿರ್ತಕ್ಕಂಥ ವ್ಯೋಮಕಾಯನವನಾಗಿರುವ ಅಲ್ಲಮ ಪ್ರಭು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾತ್ವಿಕ ರೂಪವನ್ನ ಕಳಿಸ್ತಾಳೆ ಮಹಾದೇವಿ. ಅಕ್ಕ ಮಹಾದೇವಿ ರೂಪವಾಗಿ ಬರ್ತಾಳೆ. ಅವನ ಭೇಟಿ ಕಲ್ಯಾಣ ಆಗ್ತದೆ, ಅವರಿಬ್ರು ಭೇಟಿ ಕಲ್ಯಾಣದಾಗ ಆಗ್ತದೆ. ಅಲ್ಲ ಬಂದ ಹಾಗೆ ಮಾಯನ್ನು ತಿರಸ್ಕಾರ ಮಾಡಿ ಬಳ್ಳಿಗಾವಿಯನ್ನು ತೊರೆದು ಸಂಚಾರ ಮಾಡುತ್ತಾ ಕಲ್ಯಾಣಕ್ಕೆ ಬರ್ತಾನೆ. ಕಲ್ಯಾಣದಲ್ಲಿ ಬಸವಣ್ಣನ ಒಂದು ನೇತೃತ್ವದಲ್ಲಿ ಅನುಭವ ಮಂಟಪ ತಯಾರಾಗೈತಿ. ಕಾಯಕ ದಾಸೋಹ ಅನುಭವ 3 ಒಟ್ಟಿಗೆ ತ್ರಿಕಾಲ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅನುಭವ ಮಂಟಪವನ್ನು ತಯಾರು ಮಾಡಿದ್ದಾರೆ, ಪುಣ್ಯಪೀಠವನ್ನು ತಯಾರು ಮಾಡಿದ್ದಾರೆ. ಈ ಬಸವಣ್ಣ ಅಲ್ಲಮ ಪ್ರಭುವಿನ ಬರುವಿಕೆ ಕಾಯ್ತಿದ್ದಾರೆ. ಅಲ್ಲಿಂದ ಬಳ್ಳಿಗಾವಿಯಿಂದ ಶಿವಮೊಗ್ಗದಿಂದ ಹಾಗೆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಗೊಗ್ಗಯ್ಯ ಸಿಗ್ತಾನೆ. ಗೊಗ್ಗಯ್ಯ ಅಂತಂದ್ರೆ ಒಕ್ಕಲತನ ಕಾಯಕವನ್ನ ಮಾಡಿರ್ತಕ್ಕಂಥವನು.
ಆ ಗೊಗ್ಗೆಯ ಸಿಕ್ಕಾಗ ಅವನು ಲಿಂಗ ಪೂಜೆ ಮಾಡ್ತಿದ್ದ. ಹಣೆ ತುಂಬ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಲಿಂಗವನ್ನು ನೋಡಿ ಎಂತ ಆ ಗೊಗ್ಗಯ್ಯನೇ ಅಲ್ಲಂಪ್ರಭು ಅಂತಾನೆ, ಶರಣ ಗೊಗ್ಗಯ್ಯ ಏನು ಮಾಡ್ತಾ ಇದ್ದಿ? ಲಿಂಗ ಪೂಜೆ ಮಾಡ್ತಾ ನೀನು ಬರೇ ಹೊರಗೆ ಹೊಲವನ್ನು ಹೊಸನು ಮಾಡ್ತಾ ಇದ್ದಲ್ಲ, ಒಳಗೆ ಹೊಲ ಹೊಸನು ಮಾಡ್ಕೋ. ಶರೀರ ಎನ್ನುವ ಹೊಲವ ಹಸನೆ ಮಾಡಿರೋ ಪರತತ್ವ ಬೆಳೆಯನ್ನು ಬೆಳೆದಿರೋ ಹೇಳಿದ್ದೇನೆ. ಹೊಲ ಈ ಶರೀರ ಎನ್ನುವಂಥ ಹೊಲವನ್ನು ಹಸನು ಮಾಡ್ಬೇಕಪ್ಪ. ಹೊರಗಿನ ಒಕ್ಕಲ್ತನ ಏನು ಮಾಡ್ತಿ, ಒಳಗಿನ ಒಕ್ಕಲ್ತನವನ್ನು ಮಾಡು ಅಂತ ಬೋಧನೆ ಮಾಡ್ತಾನೆ. ಹಾಗೆ ಗೊತ್ತಯ್ಯ ಅಲ್ಲಮ ಪ್ರಭು ಗುರುವಂತ ತಿಳ್ಕೊಂಡು ಒಳಗ ಕಾಯಕವನ್ನ ಒಳಗ ಹಸನ ಮಾಡ್ತಾ, ಹೊರಗೆ ಹೆಂಗ ನಾವು ಹೆಂಟೆ ಮಣ್ಣು ಕಲ್ಲು ಏನು ಕಸ ಬೇಡದಂಥದೆಲ್ಲ ಬೆಳೀತದ, ಕಸವನ್ನು ತೆಗಿತೀವೋ ಒಳಗಂತ ಹೊಲ ಇದೆ, ಹೊಲವನ್ನು ಹಸನ ಮಾಡಬೇಕು. ಶರೀರ ಎಂಬ ಹೊಲ ಹಸನ ಮಾಡಿರೋ ಪರತತ್ವ ಬೆಳೆದು ಅಲ್ಲಿಂದ ಮತ್ತೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಅಜಗಣ್ಣ ಮುಕ್ತಾಯಿಕ ಸಿಗ್ತಾರೆ. ಅಜಗಣ್ಣ ಮುಕ್ತಾಯಿ ಅಕ್ಕ ತಂಗಿ ಮತ್ತು ಅಣ್ಣ, ಅಜಗಣ್ಣ ಮುಕ್ತಾಯಿ ತಂಗಿ. ಎಂಥ ಸಂಬಂಧ? ಗುರು ಶಿಷ್ಯರ ಸಂಬಂಧ. ತಂಗಿನ ತಂದೆ ಮಗಳಂತ ಸ್ವರೂಪದಲ್ಲಿ ತಂಗಿಯನ್ನ ಬಹಳ ಅತ್ಯಂತ ಪ್ರೀತಿಯಿಂದ ಬೆಳೆಸಿದಂತ ಅಣ್ಣ ಅಜಗಣ್ಣ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದ. ಮದುವೆ ಮಾಡಿ ಕಳಿಸಿದ್ದ. ಕಳಿಸುವ ಸಂದರ್ಭದಲ್ಲಿ ಹೋರಾಡಿ ಅಳ್ತಾಳೆ, ನಿನ್ನ ಬಿಟ್ಟು ಹೇಗಿರಲಿ ನಾನು, ನಿನ್ನ ಬಿಟ್ಟು ನಾ ಹೇಗಿರಲಿ ಅಂತ ಅಳ್ತಾಳೆ. ಆದ್ರೆ ನಿನಗೇನಾದ್ರೂ ಆದ್ರೆ ಹೆಂಗೆ ನನಗೆ ಗೊತ್ತಾಗ್ಬೇಕು ಅಂದಾಗ ನಿನ್ನ ಕಡಿತಕ್ಕಂಥ ಮೊಸರನ್ನ ಕಡಿತಲ್ಲ, ಕಡಿಯುವ ಸಂದರ್ಭದಲ್ಲಿ ಮೊಸರು ಕಲ್ಲೈತಂದ್ರ ನನ್ನ ಕಷ್ಟ ಅಂತ ತಿಳ್ಕೋಬೇಕು. ಅದಕ್ಕೆ ಮೊಸರು ಕಲ್ಲ ದೂರ ಆಯ್ತು, ಮೊಸರನ್ನ ಕಲ್ಲಾಯ್ತಂದ್ರೆ ನನ್ನ ತೊಂದರೆ ಅಂತ ತಿಳ್ಕೋಬೇಕು. ನೀನು ಕಟ್ಟಿರ್ತಕ್ಕಂಥ ಮುಡಿ ಜಡೆ, ನೀನು ಕಟ್ಟಿರ್ತಲ್ಲ ಮುಡಿ, ಅದು ಬಿಸ್ತು ಅಂದ್ರೆ ನಮ್ಗೆ ತೊಂದರೆ ಅಂತ ತಿಳ್ಕೋಬೇಕು. ಈ ಎಲ್ಲವನ್ನ ಹೇಳಿ ಕಳಿಸಿರ್ತಾನೆ. ಆ ಅಲ್ಲಮ ಪ್ರಭು ಆ ಸಂದರ್ಭದಾಗ ಅಲ್ಲಿಗೆ ಬರ್ತಾ ಇರ್ತಾನೆ. ಅಣ್ಣ ತೀರ್ಕೊಂಡಿರ್ತಾನೆ. ಮುಕ್ತಾಯಿ ತೊಡೆ ಮೇಲೆ ಹಾಕೊಂಡು ಘೋರಾಡಿ ಅಳ್ತಾ ಇರ್ತಾಳೆ. ಆಗ ಅಲ್ಲಮ ಪ್ರಭು ಬಂದು ಹೇಳ್ತಾನೆ, ಸಾಯುವವರು ನೀವಲ್ಲ, ಹುಟ್ಟುವರು ನೀವಲ್ಲ. ಸಾವು ಹುಟ್ಟು ಶರೀರಕ್ಕೆ ಸಂಬಂಧ ಇದೆ. ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರ, ಪಂಚಮಹಾಭೂತಗಳು ಭೂತಗಳು ಸೇರಿ ಅದ್ಭುತವಾಯಿತು ಅಂತ ಅಲ್ಲಮ ಪ್ರಭು ಹೇಳ್ತಾನೆ. 5 ಭೂತಗಳು ಆಕಾಶ, ವಾಯು, ತೇಜ, ಅಪ್ಪ, ಪೃಥ್ವಿಗಳು ಸೇರಿ ಪಂಚಮಹಾಭೂತಗಳು ಸೇರಿ ಒಂದರ ಒಳಗೊಂದು ಸೇರಿ ಪಂಚೀಕರಣಗೊಂಡು 25 ತತ್ವಗಳಾಗಿ 25 ತತ್ವಗಳಿಂದ ಈ ಶರೀರ ನಿರ್ಮಾಣವಾಗಿದೆ. ಈ ಶರೀರ ನಿಂದಲ್ಲ, ಪಂಚಮಹಾಭೂತಗಳಿಗೆ ಸೇರಿದ್ದು. ಅದಕ್ಕೆ ಯಾಕೆ ದುಃಖ ಪಡ್ತಿ ತಾಯಿ? ಬಂದದಂದ್ರೆ ಹೋಗ್ಲೇಬೇಕಲ್ಲ, ಬಂದದಂದ್ರೆ ಹೋಗ್ಲೇಬೇಕು. ನೀವು ಬಂದಿರಿ ಇಲ್ಲೇ ಇರ್ತೀರಿ, ನೀವು ಹೋಗ್ತೀರಿ ಇಲ್ಲೇ ಇರ್ತೀರಿ. ಮತ್ತೆ ನಿಮ್ಗೆ ಗೊತ್ತದಂತಂದ್ರೆ ಮತ್ತೆ ಈ ಶರೀರ ಬಂದೈತಿ ಅಂದ್ರೆ ಹೋಗ್ಲೇಬೇಕಲ್ಲ. ಹಾಗೆ ಪಂಚಮಹಾಭೂತಗಳಲ್ಲಿ ಲೀನವಾಗೈತಿ. ಯಾಕೆ ದುಃಖಿಸ್ತಿದ್ಯಾ? ನಿಮ್ಗೆಲ್ಲ ಗೊತ್ತಿದೆ ಕಿಸಾ ಗೌತಮಿ ಕತೆ, ಬುದ್ಧನ ಕತೆ. ಕಿಸಾ ಗೌತಮಿ ಸಾವಿಲ್ಲದ ಮನೆಯಿಂದ ಸಾಸಿವೆ ತಂದ್ರೆ ಬದುಕಿಸಿಕೊಡ್ತೀನಿ ಅಂತಾನೆ ಅಲ್ವಾ? ಹೇಗೆ ಯಾರ ಮನೆಯಾಗೂ ಕೂಡ ಎಲ್ಲರೂ ಹುಟ್ಟಿದ ಒಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು. ಇದು ಸೃಷ್ಟಿಯ ನಿಯಮ ಇದೆ. ಯಾಕಂದ್ರೆ ಎಲ್ಲ ಹುಟ್ಟಿದವರು ಎಲ್ಲ ಇಲ್ಲೇ ಇರ್ತಾರೆ ಅಂತ ಹೋದ್ರೆ ನಮ್ಗೆ ಜಾಗನೇ ಸಿಗಂಗಿಲ್ಲ. ಜಾಗ ಸಿಗ್ತಿತ್ತೇನೋ? ಜಾಗನೇ ಇರಂಗಿಲ್ಲ. ಅದಕ್ಕೆ ಆಕೆಗೆ ತಿಳುವಳಿಕೆ ಹೇಳಿ ಆಕೆಯನ್ನು ಉದ್ಧಾರ ಮಾಡಿ ಆಶೀರ್ವಾದ ಮಾಡಿ ಬರ್ತಾರೆ. ಹೀಗೆ ಬರ್ತಾ ಬರ್ತಾ ಅನೇಕ ಜನರ ಉದ್ಧಾರ ಮಾಡ್ತಾ ಸೊಲ್ಲಾಪುರಕ್ಕೆ ಬಂದ. ಎಲ್ಲಿ ಬಂದ? ಸೊಲ್ಲಾಪುರಕ್ಕೆ ಯಾಕೆ ಬಂದಂದ್ರೆ ಇವ ಕರ್ಮಯೋಗಿ ಐತಲ್ಲ, ಇವನಿಗೆ ಶಿವಯೋಗಿ ಮಾಡಬೇಕು. ಕರ್ಮಯೋಗಿ ಆಗಿರುವಂತ ಸಿದ್ದರಾಮನ ಕ್ಷೇತ್ರಕ್ಕೆ ಸೊನ್ನಲಾಪುರಕ್ಕೆ ಸೊನ್ನಲಗಿಪುರಕ್ಕೆ ಬಂದು ಆ ಸೇವಕರಿಗೆ ಹೇಳ್ತಾನೆ, ಸಿದ್ದರಾಮನ ಸೇವಕರಿಗೆ ಕರಿತಾನೆ, ನಿನ್ನ ಒಡ್ಡರ ಸಿದ್ದರಾಮನ ಕರಿ ಅಂತಾನೆ. ಒಡ್ಡರ ಸಿದ್ಧನಿಗೆ ಕರೀರಿ. ಒಡ್ಡ ಸಿದ್ಧ ಅಂತಂದಾಗ ಈ ಸೇವಕರಿಗೆ ನನ್ನ ಗುರುಗಳಿಗೆ ಒಡ್ರ ಅಂತೀಯ? ಎಷ್ಟು ಸಿಟ್ಟು ಬಂದಿರಬೇಕು. ನಮ್ಮ ಗುರುಗಳಿಗೆ ನೀವು ಒಡ್ರವನಂತೆ ಅಂದ್ರೆ ಕಲ್ಲು ಕಟ್ಟವ್ರು ಯಾರಂತಾರೆ? ಒಡ್ರಲ್ಲ. ಹಾಗೆ ಕಲ್ಲು ಕಟ್ಟುವಂಥವನಿಗೆ ಒಡ್ಡರಲ್ಲ, ಅದು ಇನ್ನೇನು ಅನ್ನಬೇಕು ಅಂತ ಅಂತಾನೆ. ಹೋಗಿ ಹೇಳ್ತಾರೆ ಶಿಷ್ಯರು. ಹೋಗಿ ಸಿದ್ದರಾಮನಿಗೆ ಹೇಳಿದ ಮೇಲೆ ಅವನು ಉರಿಗಣ್ಣು
ಉರಿಗಣ್ಣನ್ನು ತೆಗೆದುಕೊಂಡು ಬರ್ತಾನೆ. ಅವನು ಸುಡಬೇಕು ಅಂತ ನನಗಿಂತ ಹಿಂಗಂದಿದ್ದಾನ ಅಂತ ತಿಳ್ಕೊಂಡು ಬಂದು ಆ ಉರಿಗಣ್ಣನ್ನು ತೆಗೆದು ಬಿಡ್ತಾನೆ, ಬೆಂಕಿ ಬಿಡ್ತಾನೆ. ಬೆಂಕಿ ಸಿದ್ಧ ಅಲ್ಲಂ ಪ್ರಭುಗೆ ಏನೂ ಮಾಡುವುದಿಲ್ಲ. ಹ್ಯಾಂಗ ಬೆಂಕಿ ಬಿಟ್ಟಿರ್ತಾನೆ ಅದನ್ನು ವಾಪಸ್ ಇವನಿಗೆ ಹತ್ರ ಬರ್ತದೆ. ಆಶ್ಚರ್ಯ ಆಗ್ತದೆ, ಸಿದ್ಧನಿಗೆ ಏನಿತ್ತ ಮಹಾತ್ಮದನ್ನೆಲ್ಲ. ನಾನು ಕಣ್ಣಿಂದ ಉರಿಗಣ್ಣನೆ ತೆಗೆದ್ರೆ ಸಾಕು, ಸುಟ್ಟು ಹೋಗ್ತಿದ್ದ. ಇದು ಸುಟ್ಟಿಲ್ಲ ಅಂದ್ರೆ ಒಂದು ದೊಡ್ಡ ಮಹಾತ್ಮ ಇದ್ದಾನೆ ಅಂತ ಹತ್ರ ಹೋಗಿ ನಮಸ್ಕಾರ ಮಾಡಿ, ಯಪ್ಪ ಯಾರೇ ನನಗೆ ಗೊತ್ತಾಗಿಲ್ಲ, ನಾನು ಕ್ಷಮೆ ಮಾಡು ಅಂತ ಕೇಳ್ತಾನೆ. ಆಗ ಅಲ್ಲಮ್ಮ ಪ್ರಭು ಹೇಳ್ತಾನೆ, ನನ್ನ ಹೆಸರು ಅಲ್ಲಮ್ಮ, ನಾನು ಅಲ್ಲಮ್ಮ. ನೀನು ಒಬ್ಬ ಶಿವಯೋಗಿ ಆಗಬೇಕು. ನೀನೇನು ಮಾಡ್ತಾ ಇದ್ದೀಯ? ಒಟ್ಟಾರೆ ಕೆಲಸವನ್ನ ಕೆರೆ ಕಟ್ಟಿಸೋದು ಯಾರು ಮಾಡ್ತಾರೆ? ಗುಡಿ ಕಟ್ಟೋದು ಸಾಕು. ಈಗ ಮಾಡಿದ್ದು ಕೆರೆ ಕಟ್ಟೋದು, ಗುಡಿ ಕಟ್ಟೋದು ಸಾಕು, ಲಿಂಗ ಸ್ಥಾಪನೆ ಮಾಡಿದ್ದು ಸಾಕು. ಯಾಕಂದ್ರೆ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬೇಡವ. ಹೊರಗಿನ ಗುಡಿ ಕಟ್ಟಬೇಡಪ್ಪ, ಈ ಶರೀರ ಎನ್ನುವ ಗುಡಿಯನ್ನು ಕಟ್ಟು. ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹುಣ್ಣ ಕಳಸವಯ್ಯ. ಸ್ಥಾವರಕ್ಕೆ ಅಳೆ ಉಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ಶರೀರ ನನ್ನ ಜೊತೆಗೆ ಉರಿಯಾಡ್ತದೆ, ನನ್ನ ಜೊತೆಗೆ ಬರುತ್ತದೆ. ಈ ನಡೆದಾಡುವಂಥ ದೇಗುಲವನ್ನು ನಿರ್ಮಾಣ ಮಾಡಬೇಕು. ನೀನು ಕಲ್ಲು ಮಣ್ಣಿನಿಂದ ನೀನು ಗುಡಿಯನ್ನ, ಕಲ್ಲನ್ನು, ಕೆರೆಯನ್ನು ಕಟ್ತಾ ಇದೆಯಲ್ಲ, ಅದಕ್ಕೆ ನೀನು ನಡಿ ಹೋಗೋಣ ಅಂತ ಸಿದ್ಧರಾಮ ಮತ್ತು ಅಲ್ಲಮ್ಮ ಪ್ರಭು ಇಬ್ಬರು ಕೂಡ ಎಲ್ಲಿ ಬರ್ತಾರೆ? ಕಲ್ಯಾಣಕ್ಕೆ ಬರ್ತಾರೆ. ಈ ಕಡೆ ಆಕಮಾದೇವಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗಿನ ಅನೇಕ ಜನ ಶರಣರು ಅಲ್ಲಿ ಕಲ್ಯಾಣದಲ್ಲಿ ಸೇರ್ತಾರೆ. ಅಲ್ಲಮ್ಮ ಪ್ರಭು ಸಿದ್ದರಾಮ ಬಂದಿದ್ದನ್ನ ಬಸವಣ್ಣ ನನಗೆ ಹಡಪದ ಅಪ್ಪಣ್ಣ ಬಸವಣ್ಣನ PA, ಯಾವಾಗಲೂ ಜೊತೆಗಿರ್ತಕ್ಕಂಥವನು. ಆದ್ರೆ ಬಸವಣ್ಣ ಬಂದಿದ್ದನ್ನ, ಈ ಇಬ್ರು ಜಂಗಮರು ಬಂದಿದ್ದನ್ನ ಬಸವಣ್ಣವರಿಗೆ ಹೇಳ್ಬೇಕಂದ್ರೆ ಅವ್ರು ಧ್ಯಾನ ಪೂಜೆಯಲ್ಲಿ ಕೂತಿದ್ದಾರೆ. ಬಂದು ವಾಪಸ್ಸು ಹೋಗಿರ್ತಾರೆ. ವಾಪಸ್ಸು ಹೋದಾಗ ಇವರು ಪ್ರಾಣ ಹೋಗಿರುತ್ತದೆ. ನೋಡು, ಬಸವಣ್ಣನ ಪ್ರಾಣ ಹೋಗಿರುತ್ತದೆ. ಅರಮನೆವರೆಗೂ ಬಂದಿರ್ತಾರೆ, ಯಾರು ಸ್ವಾಗತ ಮಾಡಲ್ಲ. ಬಸವಣ್ಣ ಲಿಂಗ ಪೂಜೆಯಲ್ಲಿ ಕೂತಿದ್ದಾನೆ, ಏನ್ ಮಾಡ್ಬೇಕು, ಹ್ಯಾಂಗ್ ಹೇಳ್ಬೇಕು ಅಂತ ಈ ಹಡಪದ ಅಪ್ಪಣ್ಣ ನೋಡಿ ಹೇಳಕ್ಕಾಗಲ್ಲ. ಪೂಜೆಯಲ್ಲಿ ಕೂತಿದ್ದಾರೆ, ಮೌನ. ವಾಪಸ್ ಹೋದಾಗ ಅವ್ರ ಜೊತೆಗೆ ಇವ್ರ ಪ್ರಾಣನ ಹೋಗಿರ್ತದೆ. ಯಾಕಂದ್ರೆ ಜಂಗಮ ಆರಂಭ ಮಾಡುವೆನು ಗುರುಪೂಜೆಗೆಂದು, ವ್ಯವಹಾರ ಮಾಡುವೆನು ಜಂಗಮಾರ್ಚನೆಗೆಂದು ಅಂತ ಹೇಳಿದ ಬಸವಣ್ಣ. ಹೀಗೆ ಅಲ್ಲಿ ಪ್ರಾಣ ಹೋಗಿದ್ದು. ಮತ್ತೆ ಚನ್ನಬಸವಣ್ಣ ಅನೇಕರಲ್ಲಿ ಇರ್ತಾರಲ್ಲ ಸೇವೆ ಮಾಡುವಂಥವ್ರು. ಯಾಕೆ ಏನಾಯ್ತು ಅಂದ್ರೆ ಅಲ್ಲಮ್ಮ ಪ್ರಭು ಸಿದ್ದರಾಮ ಬಂದಿದ್ರು, ಅದಕ್ಕೆ ನಮಗೆ ಒಳಗೆ ಇರ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಹೋದ್ರು ಅಂತಂದಾಗ ಬಂದು ಬಸವಣ್ಣ ಪೂಜೆ ಕೊಟ್ಟಿದ್ದಾನೆ ಅಂತ ನಾವು ಬಂದಿದ್ದು ಗೊತ್ತಿಲ್ಲ. ಬಸವಣ್ಣ ಪೂಜೆ ಮಾಡ್ತಾ ಇದ್ದಾನಲ್ಲ, ಜಂಗಮರ ಆರಾಧನೆಗಿಂತ, ಲಿಂಗದ ಆರಾಧನೆಗಿಂತ ಜಂಗಮ ಆರಾಧನೆ ಶ್ರೇಷ್ಠ ಅನ್ನುವಂಥದ್ದನ್ನು ತೋರಿಸ್ಕೊಟ್ರು. ಲಿಂಗದ ಆರಾಧನೆಗಿಂತ ಆ ಜಂಗಮ ಆರಾಧನೆ, ಲಿಂಗದ ಆರಾಧನೆಗಿಂತ ಕಾಯಕ ಆರಾಧನೆ, ನಾವು ಮಾಡ್ತಕ್ಕಂಥ ಕಾಯಕವೇ ದೇವರ ಪೂಜೆ. ಇದನ್ನೆಲ್ಲ ಶರಣರು ತಿಳಿಸ್ಕೊಟ್ರು. ಹೀಗೆ ಅಲ್ಲಮ್ಮ ಪ್ರಭು ಬಸವಣ್ಣ ಮತ್ತೆ ಸಿದ್ದರಾಮನಿಗೆ ಕರೆ ಕಳಿಸಿದ ಮೇಲೆ ಮತ್ತೆ ಹೋಗಿರ್ತಕ್ಕಂಥ ಪ್ರಾಣವನ್ನ ಬಸವಣ್ಣರಿಗೆ ಬರ್ತದೆ. ಎಲ್ಲವನ್ನ ಬಹಳ ಸುಂದರವಾಗಿ ಆಯಾ ಸಂದರ್ಭ ಅಲ್ಲಮ್ಮ ಪ್ರಭುವಿನ ಚರಿತ್ರೆಯಲ್ಲಿ, ಸಿದ್ದರಾಮನ ಚರಿತ್ರೆಯಲ್ಲಿ, ಬಸವಣ್ಣನ ಚರಿತ್ರೆಯಲ್ಲಿ, ಬಸವ ಪುರಾಣ ಇದೆಯಲ್ಲ, ಎಲ್ಲ ಶರಣರು ಬಂದು ಹೋಗಿರ್ತಾರೆ. ಅಂತಹ ಶರಣರಲ್ಲಿ ಈ ಕಾಯಕವನ್ನ, ದಾಸೋಹವನ್ನ ಮಾಡ್ತಾ ಸಿದ್ದರಾಮ ಅಲ್ಲೇ ಉಳಿತಾನೆ. ಸ್ವಲ್ಪ ದಿವಸ ಇದ್ದು ಅಲ್ಲಮ್ಮ ಪ್ರಭುವಿಗೆ ಶೂನ್ಯಪೀಠದ ಒಡೆಯರನ್ನಾಗಿ ಮಾಡ್ತಾರೆ, ಶೂನ್ಯಪೀಠದ ಅಧಿಪತಿಗಳನ್ನಾಗಿ ಮಾಡ್ತಾರೆ. ನಂತರ 4ನೇ ಪೀಠಾಧಿಪತಿಗಳು ಸಿದ್ದರಾಮನೇ ಆಗ್ತಾರೆ. ನಂತರ ಹೀಗೆ ಸಿದ್ದರಾಮನ ಕೂಡ ಶೂನ್ಯಪೀಠದ ಒಡೆಯರ ಆಗ್ತಾರೆ ಅನ್ನುವಂಥದ್ದನ್ನು ನೋಡ್ತೇವೆ. ಅಲ್ಲಿ ಆ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತಾ ಇರ್ತದೆ. ಏನು ಚರ್ಚೆ? ಈ ಕಡೆ ನೂಲಿಯ ಚಂದಯ್ಯ ಒಬ್ಬ ಬರ್ತಾನೆ. ನೂಲಿಯ ಚಂದಯ್ಯ ನೂಲನ್ನ, ಈ ಗಿಡ ಮೂಲಿಕೆಯನ್ನ ನೀರಲ್ಲಿ ನೆನೆಸಿ ಹದ ಮಾಡಿ ಅದಕ್ಕೆ ಹಗ್ಗದ ರೀತಿಯಾಗಿ ಹೊಸೆದು ಮಾರಾಟ ಮಾಡಿ ಹಗ್ಗವನ್ನ ನೇಯುವಂಥವನು, ಹಗ್ಗ ಮಾಡುವಂಥದ್ದು, ಧಾರಣ ಮಾಡುವಂಥವನು ನೂಲಿಯ ಚಂದಯ್ಯ. ಆ ನೂಲಿಯ ಚಂದಯ್ಯ ನೂಲನ್ನ ನೆನೆಸಿರ್ತಾನೆ, ಅದನ್ನು ಹದ ಮಾಡ್ತಾ ಇರ್ತಾನೆ. ಅದನ್ನು ಹದ ಮಾಡಿ ಹೊಸೆಯುವ ಸಂದರ್ಭ, ನೀರಲ್ಲಿ ತಗೊಳ್ಳುವ ಸಂದರ್ಭದಲ್ಲಿ ಲಿಂಗ ಜಾರಿ, ಹೊರಳಿಂದ ಲಿಂಗ ಜಾರಿ ಬಿದ್ದಿರುತ್ತದೆ. ಲಿಂಗ ಕೆಳಗೆ
ಅದಕ್ಕೆ ಚಂದಯ್ಯನಂತಾನೆ, ನಾನಾಗಿ ನಿನಗೆ ಬಿಡಿಸಿಲ್ಲ, ನಾನಾಗಿ ನಿನಗೆ ಹೋಗಂದಿಲ್ಲ, ನೀನಾಗಿ ನನ್ನ ಕೊರಳಿಂದ ಜಾರಿ ಹೋಗಿದ್ದೀಯ, ನೀ ಹ್ಯಾಂಗೆ ಬಿದ್ದಿದ್ದೀಯ ಹ್ಯಾಂಗೆ ಬಂದ್ರೆ ನಾನು ತಗೋತೀನಿ, ಇಲ್ಲಾಂದ್ರೆ ತಗೊಳ್ಳಲ್ಲ ಅಂತ. ಹೆಂಗಿದೆ ಎರಡರಷ್ಟು ಗಟ್ಟಿ. ಮೂಲಿಯ ಚಂದಯ್ಯ ಆ ಲಿಂಗವನ್ನ ಬಿಡ್ತಾರೆ, ನೀ ಹ್ಯಾಂಗೆ ಹೋಗಿದೆ ಹಂಗೆ ಬರ್ಬೇಕು. ಈತ ಈ ಲಿಂಗಯ್ಯ ಲಿಂಗದೇವ ಹೋಗಿ ಅನುಭವ ಮಂಟಪ ಹೋಗ್ತಾನೆ. ನೋಡಿ, ನಾ ಲಿಂಗದೇವನಿಗೆ ಈ ನೂಲಿಯ ಚಂದಯ್ಯ ಕೊರಳಾಗ ಹೆಂಗೋ ಏನೋ ಕೆಳಗೆ ಬಿದ್ದೀನಿ, ತಗೊಂಡ್ರೆ ತಗೊಂತ ಇಲ್ಲ, ಚಂದಯ್ಯ ನೀವರೇ ಹೇಳ್ರಿ ಅಂತ ಅನುಭವ ಮಂಟಪದಲ್ಲಿ ಕೇಳ್ತೈತೆ ಲಿಂಗ. ಅವನಿಗೆ ಕರೆಸಿ ಕೇಳ್ತಾರೆ, ಯಾಕಪ್ಪ ಯಾಕೆ ಬಿಟ್ಟಿದೆ? ನಾ ಬಿಟ್ಟಿಲ್ರಿ, ನನ್ನ ಕೈಯಿಂದ ಏನಾದ್ರೂ ಜಾರಿ ನಾನೇನಾದ್ರೂ ತೆಳಗೆ ಒಗದಿದ್ರೆ ನಾ ಪ್ರಾಣ ಬಿಡ್ತೀನಿ, ತಾನೇ ಬಿದ್ದೈತೆ. ಅದು ತಾನಾಗಿ ಬಿದ್ದಿದ್ರೆ ತಾನೇ ಬಂದು ಕುತ್ಕೊಳ್ಬೇಕು. ಒಂದು ವೇಳೆ ಬಿದ್ದದನ್ನ ತೊಗೊಳ್ಬಾರ್ದಂದ್ರೆ ನಾ ಮಾಡ್ತಕ್ಕಂಥ ಕಾಯಕದಲ್ಲಿ ಅವನು ಪಾಲಾಗಬೇಕು. ಇನ್ನೇನು ಮಾಡ್ತಿದ್ದ ಕೆಲಸ? ಹಗ್ಗ ವಹಿಸತಕ್ಕಂಥ ಕಾಯಕದಲ್ಲಿ ಅವನು ಬರಬೇಕು, ಸಹಾಯ ಮಾಡ್ಬೇಕಂದಾಗ ಆಗೆಲ್ಲರೂ ಹೇಳ್ತಾರೆ, ನೋಡಪ್ಪ ಲಿಂಗಯ್ಯ ಲಿಂಗದೇವ, ಇವನು ಮಾಡ್ತಕ್ಕಂಥ ಕಾಯಕಕ್ಕೆ ನೀನು ಸಹಾಯ ಮಾಡಿದ್ರೆ ನೀನು ಅವ ತಗೋತಾನಂತ. ಇಲ್ಲ ನ್ಯಾಯ ಮಾಡ್ತಾ ಇದ್ದಾರೆ ಪಲ್ಲಂ ಪ್ರಭು. ಆಗ ಲಿಂಗದೇವ ಒಪ್ಕೊಳ್ತಾನೆ, ಆಯಿತು ಅಂತ. ಇವನು ಏನು ಮಾಡ್ತಾನೆ, ಹಗ್ಗ ಇವನು ಹೊಚ್ಚಿದ್ರೆ ಅದು ನೆನೆಸ್ತಿತ್ತು. ಲಿಂಗಯ್ಯ ದೇವರು ಹೇಗೆ ಭಕ್ತ ಕುಂಬಾರದಲ್ಲಿ ಕುಂಬಾರನ ಸೇವೆಯನ್ನ ಆ ಪಾಂಡರನಾಥ ಪಾಂಡ್ರನ ಮಾಡಿದನೋ, ಇನ್ನಿಲ್ಲ ನೂಲಿಯ ಚಂದ್ರಯ್ಯನ ಸೇವೆಯನ್ನ ಲಿಂಗದೇವ ಮಾಡಿದ್ದಾನೆ. ನೂಲನ್ನ ಈ ತರತರದ ಹಗ್ಗಗಳನ್ನ ಮಾಡಿ ಮಾರಾಟ ಮಾಡ್ಕೊಂಡು ಬರ್ತಿರ್ತ ಲಿಂಗದೇವ ಏನಾದರೂ ಈಗ ಒಂದು ಹಗ್ಗಿಗೆ 20 ರೂಪಾಯಿ ತಿಳ್ಕೊಳ್ರಿ, 50 ರೂಪಾಯಿ ತಂದಿದ್ರೆ ಮತ್ತೆ ಬೈದಿದ್ದ, ಯಾಕೆ 20 ರೂಪಾಯಿಯನ್ನ ತಗೋಬೇಕಾಗಿತ್ತು, 50 ರೂಪಾಯಿ ಯಾಕೆ ತಗೊಂಡಿನಿ, ಸರಿ ಇಲ್ಲ ವಾಪಸ್ ಕೊಟ್ಟು ಮಾತು ಕಳಿಸ್ತಿದ್ದ. ಆಸೆ ಎಂಬುದು ವರಸಂಗಲ್ಲದೆ ಶಿವಕೈಯ, ಆಸೆ ಮಾಡಿದವರೆಲ್ಲ ಇಂದಿಗೆಂತೂ ನಾಳೆಗೆಂತೂ ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನ ಉಂಟೆ. ಹೀಗೆ ಮಾಡುವ ಸಂದರ್ಭದಲ್ಲಿ ಮತ್ತೆ ಆ ಲಿಂಗ ಮತ್ತು ಮುಲಿಗೆ ಚಂದಯ್ಯನ ಚರ್ಚೆಯನ್ನು ಸಿದ್ದರಾಮನ ಕೇಳ್ತಾ ಇರ್ತಾನೆ. ಅಲ್ಲೇ ಇರ್ತಾನೆ, ಇನ್ನೊಂದು ದೀಕ್ಷಾ ಪಡೆದಿಲ್ರವ. ಈಗ ಒಂದು ಒಳ್ಳೆಯ ಸಂದರ್ಭ ಬಂದೈತಿ, ಈ ಸಿದ್ದರಾಮನಿಗೆ ಲಿಂಗದ ಬಗ್ಗೆ ತಿಳಿಸಿ ಚಿಂತನೆ ನಡೀತಾ ಇರ್ತದೆ. ಲಿಂಗ ಬೇಕೋ ಬೇಡ ಅನ್ನುವಂಥ ಚರ್ಚೆ ನಡೀತಾ ಇರ್ತದೆ. ಬೇಕೋ ಬೇಡ ಬೇಡ ಎಲ್ಲಿವರೆಗೆ ಬೇಕು ಅಲ್ಲಿವರೆಗೆ ಬೇಕು, ಎಲ್ಲಿವರೆಗೆ ಬೇಡ ಅಲ್ಲಿವರೆಗೆ ಬೇಡ. ಹೆಂಗಂದ್ರ ಇವತ್ತು ಎಲ್ಲ ಲಿಂಗ ಪ್ರಭುಗಳು ಒಬ್ಬ ಹಾಲು ಮತದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಲಿಂಗ, ಅವರ ಗುರುಗಳು ಯಾರು? ಲಜ್ಜಾಣದ ಸಿದ್ಧಲಿಂಗ, ಅವರು ಬಡಿಗಾರ. ಇವರು ಕುರುಗಳು ಅರ್ಥ ಮಾಡ್ಕೊಳ್ರು, ಜಾತಿ ಮುಖ್ಯ ಇಲ್ಲ, ತತ್ವ ಮುಖ್ಯ, ನೀತಿ ಮುಖ್ಯ. ಒಬ್ಬ ಲಚ್ಚಾಣದ ಸಿದ್ಧಲಿಂಗ ಪ್ರಭುಗಳು ಒಬ್ಬ ವಿಶ್ವಕರ್ಮದವರು ಆಗಿದ್ರ, ಅವರ ಗುರುಗಳು ಬದ್ರಿನಾಳದ ವೃಷಭಲಿಂಗ ಸ್ವಾಮಿಗಳು, ಅವರು ವಿರಕ್ತ ಮಠದವರು, ಜಂಗಮರು. ಹಾಗೇನಾದ್ರೂ ಸ್ವಾಮಿಗಳಲ್ಲಿ ಜಾತೀಯತೆಯನ್ನ ಇತ್ತು ಅಂತಂದ್ರೆ ಬಡಿಗಾರಿಗೆ ಯಾಕೆ ದೀಕ್ಷೆ ಕೊಡ್ತಿದ್ರು? ಇವತ್ತು ಮುಗುಳಕೋಟೆ ಮಠದ ಒಡೆಯರತ್ತಂದ್ರೆ ಜಡ್ಗ ಅಸಲೇರಿ ಜಡ್ಗೆ ಇದೆ ಅಲ್ಲ, ಜಡ್ಗ ಗುಲ್ಬರ್ಗ ಜಿಲ್ಲೆಯಲ್ಲಿ, ಅವರು ಮುರುಘರಾಜೇಂದ್ರ ಶ್ರೀಗಳಿಗೆ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರು ಜಂಗಮರು. ಇದನ್ನ ಯಾರೂ ಮಾಡಿಲ್ಲ. ಜಾತಿ ವೈಷಮ್ಯ ನಾವು ಭಕ್ತರ ಮಾಡ್ತಾ ಇದ್ದೀವಿ ವಿನಃ ಬಸವಣ್ಣನಿಗೆ ಇಂಥ ಜಾತಿ ಕಟ್ಟಾಕೀವಿ, ಅಂಬಿಗರ ಚೌಡೆಗೆ ಇಂಥ ಜಾತಿ ಕಟ್ಟಾಕೀವಿ, ನೂಲಿಯ ಚಂದನಿಗೆ ಇಂಥ ಜಾತಿ, ಎಲ್ಲರೂ ನಾವು ಸಮಾಜದಲ್ಲಿ ಇಟ್ಟಿರ್ತೇವಲ್ಲ, ಇವ ನಮ್ಮ ಜಾತಿ ಶರಣ, ಇವ ನಮ್ಮ ಜಾತಿ ಶರಣ ಅಂತ ನಾವು ಕಟ್ಟ ಹಾಕ್ತಾ ಇದ್ದೀವಿ. ಅವ್ರ ಜಾತಿ, ಮತ, ಕುಲ, ಗೋತ್ರ, ಸೀಮೆ ಎಲ್ಲವನ್ನ ಮೀರಿ ನಿಂತವ್ರವರು. ಅಂಥವ್ರ ಗುರು ಆಗಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಬದನಾಳದ ವೃಷಭಲಿಂಗ ಸ್ವಾಮಿಗಳು ಲಚ್ಚಾಣದ ಸಿದ್ಧಲಿಂಗನಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಆ ಲಚ್ಚಾಣದ ಸಿದ್ಧಲಿಂಗ ಎಲ್ಲ ಲಿಂಗನಿಗೆ ದೀಕ್ಷೆ ಕೊಟ್ಟರು. ಅನೇಕರಾಗಿದ್ದರು. ಎಲ್ಲ ಲಿಂಗನಿಗೆ ಒಬ್ಬ ಕೇಳಿದಂತ ನೀವು ಲಿಂಗವಿಲ್ಲದವನು ಭವಿ ಅಂತಂದಾಗ ಇಡೀ ಶರೀರ ತುಂಬೆಲ್ಲ ಲಿಂಗವನ್ನಾಗಿ ಮಾಡಿ ತೋರಿಸೋದಂತ. ಅದಕ್ಕೆ ಎಲ್ಲರ ಲಿಂಗ ಅಂತ ಆಗ್ಬೋದಂತ. ಇಡೀ ಶರೀರ ತುಂಬ ಲಿಂಗ ರೂಪವನ್ನು ತೋರಿಸೋದು. ಹೌದು, ಎಂತೆಂಥ ಮಹತ್ವರಾಗಿರ್ತಾರೆ. ಇಟಿಗೆ ಬಿಂಬಕ್ಕೆ ಅತ್ಯಂತ ಹಾಲು ಮತದವರು ಎಲ್ಲ ಸುಮ್ಮನೆದು ಆ ಮತದಾಗ ಹುಟ್ಟಾರಷ್ಟೇ. ಹೀಗೆ ಲಿಂಗ ಬೇಕೋ ಬೇಡ ಅನ್ನುವಂಥದ್ದು ಯಾಕಂದ್ರೆ ಒಂದು ಸಾಧನೆಗೆ ಶಿವಯೋಗ ಸಾಧನೆಗೆ
ಹಠಯೋಗ, ಲಯಯೋಗ, ಮಂತ್ರಯೋಗ ಏನಿದೆಯಲ್ಲ, ರಾಟಕ ಯೋಗ, ಏನು ಯೋಗ ಪಂಚ ಯೋಗಗಳು ಮಾಡ್ತೀವಲ್ಲ, ಆ ಯೋಗಕ್ಕೆ ಲಿಂಗ ಬೇಕು. ಅಂಗ ಲಿಂಗಗಳ ಸಾಮರಸ್ಯ ಹೊಂದಲಿಕ್ಕೆ, ಅಂಗ ಗುಣಗಳ ಅಳಲಿಕ್ಕೆ. ಅಂಗ ಗುಣಗಳು ಯಾವುವು? ಈ ಪಂಚ ಮಹಾಭೂತಗಳ ಪಂಚೀಕರಣಗೊಂಡು ಅದರ ವಿಚಾರಗಳನ್ನ, ಬೆಂಕಿ ತತ್ವ ಸುಡುವಂಥದ್ದು, ಗಾಳಿ ತತ್ವ ಓಡಾಡುವಂಥದ್ದು, ಈ ಪಂಚಮಹಾಭೂತಗಳ ತತ್ವವನ್ನ ಅಳಿದು ದೂರ ಸರಿಸಿ ಲಿಂಗ ತತ್ವವನ್ನ ಬರಬೇಕಾಗಿತ್ತಂದ್ರೆ, ಲಿಂಗ ಗುಣವನ್ನ ಬರಬೇಕಾಗಿತ್ತಂದ್ರೆ, ದೇವಗುಣಗಳು ಬರಬೇಕಾಗಿತ್ತಂದ್ರೆ ಲಿಂಗ ಬೇಕು. ಇವತ್ತು ಲಿಂಗವನ್ನ ಪರಮಾತ್ಮನ ಸ್ವರೂಪ ಅರ್ಲಿಕ್ಕೆ ಲಿಂಗ ಬೇಕು ಅಂತಂದ್ರೆ ನಿಮ್ಗೆಲ್ಲ ಹೇಳ್ತೀನಿ, ಬಹಳ ಚರ್ಚೆ ನಡೀತದೆ ಅದ್ರ ಬಗ್ಗೆ. ಕೊನೆಗೆ ಎಲ್ಲಿವರೆಗೆ ಬರ್ತಂತಂದ್ರ ಪರಮಾತ್ಮನ ನೀನಾದ್ಮೇಲೆ ಲಿಂಗ ಬೇಕೋ ಬೇಡ ತಂದಾಗ ಅವಾಗ್ನು ಬೇಕು ಅಂತ ಹೇಳ್ತಾರೆ. ಪರಮಾತ್ಮ ನೀನೇ, ಯಾಕಂದ್ರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಪರಮಾತ್ಮ ನೀನೇ ಆಗಿದ್ರು ಕೂಡ ನನಗೆ ಲಿಂಗ ಬೇಕು. ಯಾಕಂತ ಕೇಳಿ, ನೀವೆಲ್ಲ ಗಾಳಿ ಪಟ ಅಂತೀರ, ಪತಂಗ ಅಂತೀರಿ ನೀವೆಲ್ಲ. ಗಾಳಿಪಟ ಎಲ್ಲಿರ್ತೈತಿ? ಕೆಳಗೆ ಆಡ್ತೈತಿ, ಮ್ಯಾಲೆ ಆಡ್ತೈತೆ? ಮ್ಯಾಲೆ ಆಡ್ತೈತಲ್ಲ. ಗಾಳಿಪಟ ಮ್ಯಾಲೆ ಹೋಗೈತಿ, ಆದ್ರೆ ಅದಕ್ಕೆ ದಾರ ಐತೆ ಇಲ್ಲ? ಅದಕ್ಕೆ ದಾರ ಇಲ್ಲ, ಮ್ಯಾಲೆ ತಾನೇ ಹೋಗೈತೆ. ಹಾಗೆ ನೀ ಎಷ್ಟು ಮ್ಯಾಲ ಹೋದರೂ ಕೂಡ, ಪತಂಗದಂತ ನೀ ಎಷ್ಟು ಮ್ಯಾಲ ಹೋದರೂ ಸಹ ಸೂತ್ರ ಕೆಳಗೆ ಹೆಂಗಿರ್ತತೋ ಹಾಗೆ ನೀ ದೇವರ ಆಗಿರ್ಬೋದು, ಜೀವಿಯೋಗಿ ಆಗಿರಬೇಕು. ಆದ್ರೆ ಲಿಂಗ ಎನ್ನುವಂಥ ಸೂತ್ರ ಬೇಕು ಅನ್ನುವಂಥದ್ದನ್ನು ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಹೆಂಗೆ ನಾವು ಎಷ್ಟು ಮ್ಯಾಲ ಹೋದ್ರೆ ನೀವು ದೇವರೇ ಆಗ್ರಿ, ಆದ್ರೆ ಲಿಂಗ ಅನ್ನೋದು ಬೇಕು. ಸೂತ್ರ ಹೆಂಗೆ ಬೇಕಲ್ಲ ಗಾಳಿಪಟಕ್ಕೆ, ಹಂಗ ಸೂತ್ರ ಅನ್ನುವಂಥ ಲಿಂಗ ಬೇಕು ಅನ್ನುವಂಥ ನಿರ್ಧಾರ ಮಾಡಿ ಕೊನೆಗೆ ಅನುಭವ ಮಂಟಪದ ಒಳ್ಳೆಯ ದಿನ ನೋಡಿ ಸಿದ್ದರಾಮನಿಗೆ ಚನ್ನಬಸವನ್ನ ದೀಕ್ಷಾಕ್ರಿಯೆಯನ್ನ ಮುಗಿಸಿ ಆಶೀರ್ವಾದ ಮಾಡಿ ಅವನಿಗೆ ಶಿಷ್ಯರನ್ನಾಗಿ ಸ್ವೀಕರಿಸ್ತಾನೆ. ಲಿಂಗ ದೀಕ್ಷೆಯನ್ನು ಕೊಡ್ತಾನೆ, ಲಿಂಗದ ಮಹಿಮೆಯನ್ನು ಹೇಳ್ತಾನೆ. ಲಿಂಗ ಮಧ್ಯೆ ಜಗತ್ ಸರ್ವಂ ಸಚರಾಚರಂ ಅಂತ ಹೇಳ್ತಾರೆ. ಈ ಜಗತ್ತೆಲ್ಲ ಲಿಂಗದ ಒಳಗೆ ಅಡಕವಾಗಿರುವಂಥದ್ದು. ಇಂಥ ಲಿಂಗ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಅನೇಕರು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆಲ್ಲ ನಾಳೆ ಶಿವರಾತ್ರಿ ಇದೆ. ಶಿವನ ಆಶೀರ್ವಾದ ಆಗಬೇಕು ಅಂತಂದ್ರೆ ಬರೇ ಕೈ ಜೋಡಿಸಿ ಇಚ್ಕೊಂಡು ಕೂತ್ರಾಗಲ್ಲ. ಲಿಂಗಕ್ಕೆ ನೋಡ್ತಾ ಲಿಂಗವೇ ತಾನೇ ಲಿಂಗವಾಗಿ ಇರ್ಲಿಕ್ಕೆ ಇದೊಂದು ಸಾಧನೆ ಐತಿ. ಆ ಸೂತ್ರವನ್ನು ನಾವೆಲ್ಲರೂ ಪಡಿಬೇಕು. ಯಾರ್ಯಾರು ಆಗಿಲ್ಲವೋ ದೀಕ್ಷೆ ಮುಂದಿನ ದಿನಗಳಲ್ಲಾದರೂ ಪ್ರಯತ್ನ ಮಾಡಿ